ಒಂದು ಸಹೋದರಿ, ಒಂದು ಹೆಣ್ಮಗಳು, ರೋಗ ಹದಗೆಟ್ಟೋಗಿಬಿಟ್ಟಿದೆ. ಆದರೂ ವೈದ್ಯಕೀಯ ಚಿಕಿತ್ಸೆಯನ್ನು ಪಡೀತಾ ಇಲ್ಲ. ಯಾಕೆ ಪಡೀತಾ ಇಲ್ಲ ಅಂತ ಕೇಳಿದ್ರೆ ನೀವೇ ಶಾಕ್ ಆಗ್ತೀರಿ. ಇಂಥ ಮೂರ್ಖರು ಕೂಡ ಈ ಲೋಕದಲ್ಲಿದ್ದಾರೆ ಅಂಥೇಳಿ. ಅವಳು ತನ್ನ ದೇಹದ ಆರೋಗ್ಯದ ಸ್ಥಿತಿಯು ಹದಗೆಟ್ಟು ಹೋಗಿ ಮರಣದ ಸಮೀಪಕ್ಕೆ ಬಂದಿದ್ದಾಳೆ. ಆದರೂ ಅವಳು ವೈದ್ಯಕೀಯ ಚಿಕಿತ್ಸೆ ಪಡೀತಾ ಇಲ್ಲ. ಏನಂದು ನೀವು ಪಡೀತಾ ಇಲ್ಲ ಯಾಕೆ ಅಂತ ನೀವು ಕೇಳಿದ್ರೆ ನೀವು ಆಶ್ಚರ್ಯಚಕಿತರಾಗ್ತೀರಿ. ಈ ಕಾಲದಲ್ಲಿ ಇಂಥ ಮೂರ್ಖರು ಇದ್ದಾರೆ, ಅಥವಾ ಇಂಥ ಮೂರ್ಖರಿಗೆ ಮೂರ್ಖತನದಲ್ಲಿ ನಡೆಸೋರು ಇದ್ದಾರೆ ಅನ್ನೋದನ್ನು ಕೇಳಿದರೆ ನೀವು ಆಶ್ಚರ್ಯ ಪಡ್ತೀರಿ, ಶಾಕ್ ಆಗ್ತೀರಿ. ಒಂದು ದಿವಸ ಏನಾಯಿತು, ನಾನು ಮಾರ್ಗದಲ್ಲಿ ನಡೆದು ಬರ್ತಾ ಇರುವಾಗ, ಬೈಕ್ನಲ್ಲಿ ಹೋಗ್ತಾ ಇರುವಾಗ ಆ ಸಹೋದರಿ ನಂಗೆ ಭೇಟಿಯಾಗಿದ್ರು. ಆ ಸಹೋದರಿ ಮುಖವೆಲ್ಲ ಬಾತಿದೆ. ಆ ಸಿಸ್ಟರ್ ಮುಖವೆಲ್ಲ ಬಾತುಕೊಂಡು ಅವಳ ಆರೋಗ್ಯ ಇಷ್ಟು ಹದಗೆಟ್ಟು ಬಿಟ್ಟಿದೆ. ಅವಳು ನಾನು ಕೇಳ್ತಾ ಇದ್ದೆ, ಏನಾಯ್ತು ರೀ ಅಂತ ಹೇಳಿದ್ರೆ, ಏನಿಲ್ಲ, ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳ್ತಾರೆ. ಎಲ್ಲ ಚೆನ್ನಾಗಿದೆ ಅಂತ ಹೇಳಿದ್ರೆ ನಾ ಹೇಳಿದೆ, ಏನಾಯ್ತಮ್ಮ ಅಂದರೆ, ಏನಿಲ್ಲ ಆರಾಮಿದ್ದೇನೆ ಅಂತೇಳಿ. ಇಲ್ಲ, ಮುಖ ಎಲ್ಲ ಬಾತ್ಕೊಂಡಿದೆಲ್ಲ, ಹಳದಿ ಆಗಿಬಿಟ್ಟಿದೆಲ್ಲ ಅಂತ ಹೇಳಿದ್ರೆ, ಇಲ್ಲ ಪಾಸ್ಟರ್, ನನಗೆ ಸ್ವಲ್ಪ ಆರಾಮಿಲ್ಲ, ಆಸ್ಪತ್ರೆಗೆ ಯಾವ ಆಸ್ಪತ್ರೆಗೆ ಹೋಗಿದ್ರಿ ನೀವು ಅಂತ ಕೇಳಿದೆ. ಯಾವುದೂ ಆಸ್ಪತ್ರೆಗೆ ಹೋಗಿಲ್ಲ. ಯಾಕೆ ಅಂತ ಹೇಳಿದ್ರೆ, ಅವಳು ಹೇಳುವ ಪ್ರಶ್ನೆಗೆ ಉತ್ತರ, ನಮ್ಮ ಗುರುಗಳು ಹೇಳಿದ್ದಾರೆ, ಯಾಕಂದರೆ ವೈದ್ಯಕೀಯ ಚಿಕಿತ್ಸೆ ಪಡೆಯೋದು ಅಥವಾ ಔಷಧ ಸೇವನೆ ಮಾಡುವುದು ಅಥವಾ ಔಷಧ ಪಡೆಯೋದು ಪಾಪ, ಅದು ದೇವರಿಗೆ ಇಷ್ಟವಿಲ್ಲದಂಥ ಸಂಗತಿ. ಅದಕ್ಕಾಗಿ ವೈದ್ಯರನ್ನು ಅಥವಾ ವೈದ್ಯಕೀಯ ಚಿಕಿತ್ಸೆಯನ್ನು ಪಡ್ಕೊಳ್ಬಾರ್ದು. ಅದು ಪಡ್ಕೊಂಡು ನಾವು ಹಾಗೆ ಪಡ್ಕೊಳ್ತಾ ನಾವು ಸತ್ತು ಹೋದರೆ ನರಕಕ್ಕೆ ಹೋಗ್ತೇವೆ, ಅಥವಾ ಪಡ್ಕೊಳ್ಳದೇ ಇದ್ದು ದೇವರ ಭಕ್ತಿಯಲ್ಲಿದ್ದು ಸತ್ತೋದ್ರೆ ಪರಲೋಕಕ್ಕೆ ಹೋಗ್ತೇವೆ ಎಂಬುದಾಗಿ ದುರ್ಬೋಧನೆ ಮಾಡಿದ್ದ ಒಂದು ಗುರು, ಒಂದು ಮೂರ್ಖ ಬೋಧಕರು ದಾರಿ ತಪ್ಪಿಸಿದರು. ಆವಾಗ ಅವರ ಗಂಡ, ಅಂದರೆ ಆ ಸ್ತ್ರೀಯ ಗಂಡ ಬಹಳ ಬಳಲುತ್ತಾ ಇದ್ದ, ಬಹಳ ದುಃಖಗ್ರಸ್ತನಾದ. ಯಪ್ಪ ಪಾಸ್ಟರ್, ನನಗೆ ಸಿಕ್ಕಾಗೆಲ್ಲ ಹೇಳ್ತಾರೆ, ಪಾಸ್ಟರ್ ನನ್ನ ಹೆಂಡತಿ ನಮ್ಮ ಮಾತು ಕೇಳ್ತಾ ಇಲ್ಲ, ಯಾಕಂದರೆ ಅವಳಿಗೆ ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ಚಿಕಿತ್ಸೆ ಪಡ್ಕೊ ಅಂಥೇಳಿ, ಅವಳು ಪಡ್ಕೊಳ್ತಾ ಇಲ್ಲ ಎಂಬುದಾಗಿ ಹೇಳಿದ್ಕೊಳ್ಳಿ, ನೀವಾದರೆ ಸ್ವಲ್ಪ ಬುದ್ಧಿ ಹೇಳ್ರಿ ಪಾಸ್ಟರ್ ಎಂಬುದಾಗಿ ಹೇಳಿದ್ರು. ಆವಾಗ ನಾನು ಕೇಳಿದೆ, ಯಾವ ಗುಂಪಿಗೆ ಹೋಗ್ತಾ ಇದ್ದೀರಿ ಅಂತ ಕೇಳಿದೆ. ಅವರು, ನಾವು ಫಲಾನ ಗುಂಪಿಗೆ ಹೋಗ್ತಾ ಇದ್ದೇವೆ, ಆ ಗುಂಪಿನಲ್ಲಿ ಔಷಧ ತಿನ್ನಬಾರ್ದು, ವೈದ್ಯಕೀಯ ಚಿಕಿತ್ಸೆ ಪಡ್ಕೊಳ್ಬಾರ್ದು, ದೇವರ ಮೇಲೆ ನಂಬಿಕೆ ಇಟ್ಟುಕೊಂಡು ಮಾತ್ರ ಗುಣವಾಗಬೇಕು, ಹಾಗೆ ಗುಣವಾದವರು ಮಾತ್ರ ಪರಲೋಕಕ್ಕೆ ಹೋಗ್ತಾರೆ, ಒಂದು ವೇಳೆ ರೋಗದಿಂದಲೇ ಸತ್ತೋದ್ರೂ ಪರವಾಗಿಲ್ಲ, ಆದರೆ ಏನೋ ವೈದ್ಯಕೀಯ ಚಿಕಿತ್ಸೆ ಪಡ್ಕೊಂಡು ಹೋದರೆ ಅವನು ನರಕಕ್ಕೆ ಹೋಗ್ತಾನೆ ಎಂಬ ಬೋಧನೆ ಹೇಳುವ ಗುಂಪಿಗೆ ನಾವು ಹೋಗ್ತಾ ಇದ್ದೇವೆ ಎಂಬುದಾಗಿ ಹೇಳಿದರು. ಎಲ್ಲರೂ ಹೇಳ್ತೀರ ಅಲ್ವಿಯಾ? ಪ್ರೈಸ್ ಲಾರ್ಡ್ ಜೀಸಸ್. ದಯಮಾಡಿ ಕೇಳಿಸ್ಕೊಳ್ತೀರಿ. ಆ ಸ್ತ್ರೀ ಸುಮಾರು 1 ವರ್ಷದಿಂದ, ನಾನು ಸ್ತ್ರೀಯ ಮುಖವನ್ನು ನೋಡ್ತಾ ಇದ್ರೆ ಹಳದಿಯಾಗಿದೆ, ಮುಖ ಎಲ್ಲ ಬಾತ್ಕೊಂಡಿದೆ, ಅವಳ ಕಿಡ್ನಿ ಮೇಲೆ ಪ್ರಭಾವ ಬಂದಿದೆ, ಅವಳ ರಕ್ತದ ಕೊರತೆ ಆಗಿದೆ, ಅವಳು ಮರಣದ ಸಮೀಪಕ್ಕೆ ಬಂದಾಳೆ. ಆದರೆ ಅವಳನ್ನು ಇಷ್ಟು ಅಂಧವಿಶ್ವಾಸದಲ್ಲಿ, ಮೂಢನಂಬಿಕೆಯಲ್ಲಿ ನಡೆಸಿದ್ದಾರೆ. ಇದನ್ನು ಮೂಢನಂಬಿಕೆ ಅಂತ ಹೇಳ್ತಾರೆ ನನ್ನ ಪ್ರಿಯ ಸಹೋದರಿ ಸಹೋದರಿ. ಇಷ್ಟು ಮೂಢನಂಬಿಕೆಯಲ್ಲಿ ನಡೆಸಿದ್ದಾರೆ. ಔಷಧವೇ ಅಥವಾ ವೈದ್ಯಕೀಯ ಚಿಕಿತ್ಸೆ ಪಡೆಯಲು ಅವಳು ಕೇಳ್ತಾನೆ. ಎಷ್ಟು ಡಾಕ್ಟರ್ ಕಡೆ ಹೋದ್ರು ಅಂದರೆ ಹೋಗು ಅಂತ ಕೇಳಿದ್ರು ಕೇಳೋದಿಲ್ಲ. ಆದರೆ ನಾನು ಅವಳಿಗೆ ಈ ಯೇಸು ಕ್ರಿಸ್ತನ ಈ ಸತ್ಯವೇದದಲ್ಲಿರ್ತಕ್ಕಂಥ ಸತ್ಯವನ್ನು ತಿಳಿಸಿದೆ. ಸಹೋದರಿ, ನಿನಗೆ ಯಾರೋ ದಿಕ್ಕು ತಪ್ಪಿಸಿದ್ದಾರೆ. ದೇವರಾದ ಯೇಸು ಕ್ರಿಸ್ತನು ನಮ್ಮೆಲ್ಲರ ರೋಗಗಳನ್ನು ಗುಣಪಡಿಸೋದಕ್ಕಾಗಿ ಆತನ ಸಿಲುವೆ ಮೇಲೆ ಮರಣಿಸಿದ್ದಾನೆ, ಖಂಡಿತವಾಗಿ ಮರಣಿಸಿದ್ದಾನೆ. ಆದರೆ ಯೇಸು ಹೇಳಿದಾನೆ, ಎಂಥ ಯೇಸು ಹೇಳಿದಾನೆ, ರೋಗಕ್ಕಾಗಿ ವೈದ್ಯರ ಹತ್ರ ಹೋಗಬೇಡಂತೆ ಯಾವತ್ತಿಗೂ ಹೇಳಿಲ್ಲ ಆತನು. ಮಾರ್ಕ್ ಸುವಾರ್ತೆ 2ನೇ ಅಧ್ಯಾಯ 17ನೇ ವಚನದಲ್ಲಿ ನಾವು ನೋಡ್ತೇವೆ, ಈಗೋ ಕ್ಷೇಮದಲ್ಲಿದ್ದವರಿಗೆ, ಆರೋಗ್ಯದಲ್ಲಿದ್ದವರಿಗೆ ವೈದ್ಯರು ಅಗತ್ಯವಿಲ್ಲ, ಆದರೆ ರೋಗದಲ್ಲಿದ್ದವನಿಗೆ ವೈದ್ಯನು ಬೇಕೇ ಬೇಕು.
ಅದಕ್ಕಾಗಿ ನಾನು ಬಂದಿದ್ದು, ಯೇಸು ಹೇಳ್ತಾ ಇದ್ದಾನೆ, ನಾನು ಬಂದಿದ್ದು ಪಾಪಿಗಳು ತಮ್ಮ ಪಾಪವನ್ನು ಬಿಟ್ಟು ಮನಸ್ಸು ತಿರುಗಿಕೊಂಡು ನನ್ನ ಬಳಿಯಲ್ಲಿ ಬನ್ನಿರಿ ಎಂದು ಹೇಳಲು ಬಂದಿದ್ದೇನೆ ಹೊರತು ನೀತಿವಂತರನ್ನು ಕರೆಯೋದಕ್ಕಾಗಿ ನಾನು ಬಂದಿಲ್ಲ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿದ್ದಾನೆ. ಅಂದರೆ ವೈದ್ಯನು ಅಂದರೆ ಡಾಕ್ಟರ್, ವೈದ್ಯನಂದರೆ ಡಾಕ್ಟರ್, ವೈದ್ಯನು ಡಾಕ್ಟರ್ ಹಾಗೂ ಯೇಸು ಡಾಕ್ಟರ್ಗೆ ಸಮಾನವಾಗಿ ಹೋಲಿಸ್ತಾ ಇದ್ದಾನೆ. ಎದಕ್ಕೆ ಹೋಲಿಸ್ತಾ ಇದ್ದಾನೆ? ಡಾಕ್ಟರ್ ಸಮಾನವಾಗಿ. ದಯಮಾಡಿ ಕೇಳ್ತೀರಿ, ಮೂರ್ಖ ಅಂಧ ಭಕ್ತರಿಂದ ಜಾಗರೂಕರಾಗಿರ್ತೀರಿ, ಅಂಧವಿಶ್ವಾಸಗಳಿಂದ ಬಹಳ ಜಾಗರೂಕರಾಗಿ ನಿಮ್ಮನ್ನು ನೀವು ಕಾಪಾಡಿಕೊಳ್ತೀರಿ. ಯಾಕಂದ್ರೆ ಸ್ಥಿತಿ ಹದಗೆಟ್ಟಿದ ನಂತರ, ಮರಣ ಸಮೀಪವಾಗಿ ಬಂದಿರುವಾಗ, ಆವಾಗ ಯಾ ಗುರುಗಳಾದ್ರೆ ಹೇಳ್ತಿದ್ರಲ್ಲ ಅವ್ರಿಗೆ, ಇದು ಕೇಳಿದ್ರೆ ಆಶ್ಚರ್ಯಪಡ್ತೀರಿ. ಆವಾಗ ನಾನು ತಿಳಿಸಿದೆ ಈ ವಾಕ್ಯದಿಂದ, ಸಿಸ್ಟರ್ ಇದು ಹೀಗೆ ಬರೆಯಲ್ಪಟ್ಟಿದೆ. ಮತ್ತು ಇನ್ನು ಹೊಸದಾಗಿ ಒಂದು ವಚನ ಕೂಡ ನಮಗೆ ದೇವರು ಕೊಟ್ಟಿದ್ದಾನೆ. ಇರ್ಮಿಯ ಪ್ರವಾಚಕನ ಪುಸ್ತಕ 8ನೇ ಅಧ್ಯಾಯ 22ನೇ ವಚನದಲ್ಲಿ ಹೇಳಲಾಗಿದೆ, ಗಿಲಿಯಾದಿನಲ್ಲಿ, ನೋಡ್ರಿ ಪ್ರವಾದಿ ಹೇಗೆ ಹೇಳ್ತಾನೆ, ಗಿಲಿಯಾದಿನಲ್ಲಿ ಔಷಧವು ಇಲ್ಲವೋ, ಅಲ್ಲಿ ವೈದ್ಯನು ಸಿಕ್ಕಲಿಲ್ಲವೋ, ನನ್ನ ಪ್ರಜೆ ಎಂಬ ನನ್ನ ಮಗಳು, ನೋಡ್ರಿ ದೇವ್ರು ಹೇಳ್ತಾ ಇದ್ದಾರೆ, ನನ್ನ ಪ್ರಜೆ ಎಂಬ ನನ್ನ ಮಗಳು ಯಾಕೆ ರಿಕವರಿ ಗುಣಮುಖಳಾಗುತ್ತಾ ಇಲ್ಲ ಎಂಬ ಪ್ರಶ್ನೆ ಅಲ್ಲೇ ಬಂದಿತ್ತು. ಇದು ಯಾಕೆ ಈ ರೀತಿಯಾದಂಥ ಪ್ರಶ್ನೆ ಅಲ್ಲಿ ಉದ್ಭವಿಸಿದಂದ್ರೆ, ಬಹಳ ಜಾಗ್ರತೆಯಿಂದ ಕೇಳ್ಕೊಳ್ತೀರಿ. ಈಗ ಅವ್ರಿಗೆ ಫೋನ್ ಮಾಡಿದರೆ, ಆಂಧ್ರ ಪ್ರದೇಶದಿಂದ ಯಾರು ಫೋನ್ ಮಾಡಿದ್ದಾರೆ, ಯಾರಿಗೆ? ಒಂದು ಅಜ್ಜಿ, ವಿಚಿತ್ರವಾದ ಅಜ್ಜಿ. ನೀವು ತಲೆ ಹೊಡ್ಕೋತೀರಿ, ಬೇಡ ಹೊಡ್ಕೋಬೇಡ್ರಿ. ಅಜ್ಜಿ ಫೋನ್ ಮಾಡಿದೆ. ಅಜ್ಜಿ, ಅಯ್ಯೋ ನನಗೆ ಮೈಯಲ್ಲಿ ಸುಖಾನೇ ಇಲ್ಲ, ಆರೋಗ್ಯ ಇಲ್ಲ, ಎಲ್ಲ ಆರಾಮಿಲ್ಲ, ಮೈಯೆಲ್ಲ ನೋವಿದೆ, ನನ್ನ ಬಲಹೀನ ಆಗ್ತಾ ಇದೆ, ನನಗೆ ತ್ರಾಣ ತಗ್ಗಿ ಹೋಗ್ತಾ ಇದೆ, ನನಗೆ ಶಕ್ತಿ ಇಲ್ಲ, ಸುಸ್ತಾಗ್ತಾ ಇದೆ ಅಂತ ಹೇಳಿದ್ರೆ, ಆ ಫೋನ್ನಲ್ಲಿ ಹೇಳ್ತಾನೆ ಅವನು, ನಿಮ್ಮ ಪಟ್ಟಣದಲ್ಲಿ, ಈ ಗಿಲಿಯಾದ್ ಅಂದರೆ ಒಂದು ಪಟ್ಟಣದ ಹೆಸರು, ನಿಮ್ಮ ಪಟ್ಟಣದಲ್ಲಿ ವೈದ್ಯರಿಲ್ಲ, ಸರ್ಕಾರಿ ಆಸ್ಪತ್ರೆ ಇಲ್ಲ, ನಿಮ್ಮ ಆಸ್ಪತ್ರೆಯಲ್ಲಿ ಔಷಧ ಇಲ್ಲ, ನಿಮ್ಮ ಆಸ್ಪತ್ರೆಗಳಲ್ಲಿ ವೈದ್ಯರಿಲ್ಲ ಏನೋ ಅಂತ ಕೇಳ್ತಾರೆ ಅವ್ರು. ಪ್ರಶ್ನೆ ಇಲ್ಲಿ ಕೇಳಿದ ಪ್ರಶ್ನೆ ಬೇರೆ, ಅಲ್ಲಿ ಕೇಳಿದ ಪ್ರಶ್ನೆ ನೋಡ್ರಿ. ಇವಳು ಏನು ಅನ್ಬೇಕು? ಸರ್ಕಾರಿ ಆಸ್ಪತ್ರೆಯಲ್ಲಿ ಚೆನ್ನಾಗಿ ನೋಡಲ್ಲ, ಅಲ್ಲಿ ಸರಿಯಾಗಿ ಚಿಕಿತ್ಸೆ ಕೊಡಲ್ಲ, ಅಲ್ಲಿ ನಾನು ಹೋಗಲ್ಲ, ಅಲ್ಲಿ ಹೋಗಿದ್ರೆ ಸುಮ್ಮನೆ ಹೆಂಗೆ ಮಾತಾಡ್ತಾರೆ ಮತ್ತು ಗುಳಿಗೆ ಬರೆದು ಕೊಡ್ತಾರೆ, ನಾ ಹೋಗ್ಬಿಡ್ತೇನೆ ಅಂದರೆ ಇವಳು ಬಹಳ ಒಳ್ಳೆಯವಳು, ವೈದ್ಯರು ಬಹಳ ಕೆಟ್ಟವರು. ಎಂಥ ಬುದ್ಧಿವಂತರದಾರ ನೋಡ್ರಿ. ವೈದ್ಯರು ಯಾವ ಚಿಕಿತ್ಸೆ ಯಾವ ಸಮಯದಲ್ಲಿ ಕೊಡಬೇಕು, ಎಂಥ ಸಮಯದಲ್ಲಿ ಕೊಡಬೇಕು ಅನ್ನೋದು ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋರು ಪ್ರಾಮಾಣಿಕವಾಗಿ ಮಾಡಲೇಬೇಕು. ಸುಮ್ಮನೆ ನಿಮಗೆ ಗುಳಿಗೆಯನ್ನು ಮಾತ್ರೆಗಳನ್ನು ಬರೆದು ನಿಮ್ಮನ್ನು ಸೈಡ್ ಎಫೆಕ್ಟಲ್ಲಿ ಗೊಂದಲಕ್ಕೀಡಾಗುವಂತೆ ಅವ್ರು ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಅವ್ರು ಕೇಳ್ತಾರೆ, ಆಸ್ಪತ್ರೆಗಳಿಲ್ಲ, ನಾನು ಹೋಗಲ್ಲ ಅಲ್ಲಿ, ಯಾಕಂದ್ರೆ ಅಲ್ಲಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಸರಿಯಾಗಿ ನೋಡಲ್ಲ ಎಂಬುದಾಗಿ ಸುಳ್ಳು ವದಂತಿಯನ್ನು ಹರಡಿಸಿದ್ದ ಆ ಮಾತುಗಳನ್ನು ಕೇಳಿಕೊಂಡು ಇವಳು ಕೂಡ ಫಿಕ್ಸ್ ಆಗಿಬಿಟ್ಲು. ಎಲ್ಲರೂ ಹೇಳ್ತಿರಲ್ವ್ಯಾ? ಹೀಗೆ ಇವಳಿಗೆ ಕೇಳಿದ್ರೆ ಇವಳೇನಂದಾಳೆ, ಯಾರು ಈ ಅನಾರೋಗ್ಯದಲ್ಲಿ ಸೀರಿಯಸ್ ಆಗಿ ಹೋಗ್ತಾ ಇರ್ತಕ್ಕಂಥ ಆ ಹೆಣ್ಮಗಳು ಮಕ ಬಾತ್ಕೊಂಡವಳು, ಇಲ್ಲ ನಮ್ಮ ಗುರುಗಳು ಹೇಳಿದ್ರು ನಮಗೆ ಔಷಧ ಅಥವಾ ವೈದ್ಯಕೀಯ ಉಪಚಾರವನ್ನು ತೆಗೆದುಕೊಳ್ಳೋದು ಸರಿಯಲ್ಲ, ಅದು ಪಾಪ, ಅದರಿಂದ ನರಕಕ್ಕೆ ಹೋಗ್ತಾರೆ ಎಂಬುದಾಗಿ ಹೇಳಿದ್ದಾರೆ. ಒಂದು ವೇಳೆ ರೋಗದಿಂದ ಹಾಗೆ ಸತ್ತೋದ್ರೂ ಪರವಾಗಿಲ್ಲ, ದೇವರ ಭಕ್ತಿ ಮಾಡ್ತಾ ಒಪ್ಪತ್ತಂದ್ರೆ ಉಪವಾಸ ಮಾಡ್ತಾ, ಅರ್ಥ ಆಗಿದೆ, ಉಪವಾಸ ಮಾಡ್ತಾ ಇದ್ರೆ ಸಾಕು, ನೀನು ಗುಣ ಆಗ್ತಿ ಎಂಬುದಾಗಿ ಹೀಗೆ ಕಲಿಸ್ಕೊಟ್ರು. ಈ ತಪ್ಪು ಉಪದೇಶದಿಂದ ಅವಳು ಬಳಲ್ತಾ ಇದ್ದಳು. ಅಂಥವ್ರಿಗೆ ಇವತ್ತು ಒಳ್ಳೆ ವಾರ್ತೆ. ನನ್ನ ಪ್ರಿಯ ಸಹೋದರೇ, ಯೇಸು ಕ್ರಿಸ್ತನು ವೈದ್ಯಕೀಯ ಚಿಕಿತ್ಸೆಯನ್ನು ಎಷ್ಟು ಮಾತ್ರಕ್ಕೂ ಅಲ್ಲಗಳೆಯಲಿಲ್ಲ, ತಿರಸ್ಕರಿಸಲಿಲ್ಲ. ವೈದ್ಯಕೀಯ ಚಿಕಿತ್ಸೆ ಪಡೆಯಬಾರದಂತೇಳಿ ಬೈಬಲ್ನಲ್ಲಿ ಎಲ್ಲೂ ಹೇಳಲಿಲ್ಲ. ಈ ಮಾತನ್ನು ನಾನು ಆ ಹೆಣ್ಮಗಳಿಗೆ ತಿಳಿಸಿದ ಕೂಡಲೇ ಅವಳಿಗೆ ಸಮಾಧಾನ ಆಯಿತು. ಅವರ ಗಂಡ, ಅಯ್ಯೋ ಭಾಳ ಒಳ್ಳೇದಾತ್ರಿ ಪಾಸ್ಟರ್, ನೀವು ಹೇಳಿದ್ರಿ, ಇಲ್ಲ ಒಂದು ಕೆಲಸ ಮಾಡ್ರಿ, ಯಾಕೆ ನೀವು ವೈದ್ಯಕೀಯ ಇಲ್ಲ, ಇಲ್ಲಿ ನಾನು ಒಂದು ವೇಳೆ ಇಲ್ಲೇ ನಮ್ಮ ಪಟ್ಟಣದಲ್ಲಿ ಆಸ್ಪತ್ರೆಗೆ ಹೋಗಿದ್ರೆ ಎಲ್ಲ ಜನ ನೋಡಿ ನಮ್ಮ ಗುರುಗಳಿಗೆ ಹೇಳಿಬಿಡ್ತಾರೆ, ನಮ್ಮ ಗುರುಗಳಿಗೆ ಹೇಳಿದ್ರೆ ನನಗೇನು ಕೊಡೋದಿಲ್ಲ, ಕರ್ತನ ಮೇಜನ್ನು ಪ್ರಸಾದವನ್ನು ಕೊಡೋದಿಲ್ಲ. ಅರ್ಥ ಆಗ್ತದೆ? ನಮ್ಮ ಗುರುಗಳು ನನಗೆ ಕರ್ತನ ಮೇಜನ್ನು ಕೊಡೋದಿಲ್ಲ, ಅದಕ್ಕೆ ಈ ಊರಿನಲ್ಲಿ ಹೋಗಿದ್ರು ಬಹಳ ತೊಂದರೆ ಇರ್ರಿ ಅಂತ ಹೇಳಿದ್ರು. ಆಮೇಲೆ ಇಷ್ಟೆಲ್ಲ ಇದೆಯಾ, ಅವರ ಗಂಡ ಪಾಪ ತನ್ನ ಹೆಂಡತಿ ಆರಾಮಿಲ್ಲ,
ಇದು ಹೋಗಿ ಹೋಗಿ ಯಾವ ಗುಂಪಿನಲ್ಲಿ ಸೇರ್ಕೊಂಡು ಬಿಟ್ಟಾಳೆ, ಈ ಔಷಧ ತಿನ್ನೋದಂಥ ಗುಂಪಿನಲ್ಲಿ ಸೇರ್ಕೊಂಡು ಬಿಟ್ಟು ರೋಗ ಆಯ್ತಲ್ಲ, ತ್ರಾಸಾಗಿಬಿಟ್ಟಿದೆ ಪಾಪ ಅವ್ರ ಗಂಡನಿಗೆ. ಅವ್ರ ಗಂಡ ಹೇಳಿದ್ರು, ಬಹಳ ಒಳ್ಳೇದು ಮಾಡಿದ್ರಿ ಪಾಸ್ಟರ್, ಒಂದು ಕೆಲಸ ಮಾಡ್ತೇನೆ, ಇಲ್ಲಿಂದ ಆಂಧ್ರ ಪ್ರದೇಶ ತೊಗೊಂಡು ಹೋಗ್ಬಿಡ್ತೇನೆ, ಅಲ್ಲಿ ಟ್ರೀಟ್ಮೆಂಟ್ ಕೊಡ್ತೀನಿ. ದೇವ್ರ ಮಕ್ಕಳೇ, ಗಂಡ ತನ್ನ ಉದ್ಯೋಗದಲ್ಲಿ ಹೋಗುತ್ತಿರುವ ಉದ್ಯೋಗದಲ್ಲಿ ಸ್ವಲ್ಪ ರಜೆ ಹಾಕಿ ಅಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿ 15 ದಿವಸ 15ಕ್ಕಿಂತ ಹೆಚ್ಚಿನ ದಿವಸ ಸುಮಾರು ವೈದ್ಯಕೀಯ ಚಿಕಿತ್ಸೆ ಪಡಿಸಿ ಎಲ್ಲ ಬ್ಲಡ್ 4 ಬಾಟ್ಲಿ 3 ಬಾಟ್ಲಿ ಬ್ಲಡ್ ಏರಿಸಿದ್ರಂತೆ. ಮತ್ತು ಅವಳಿಗೆ ಬೇಕಾಗಿರ್ತಕ್ಕಂಥ ಅನ್ನಪಾನಗಳನ್ನು ಮತ್ತು ಚಿಕಿತ್ಸೆಗಳನ್ನು ಮತ್ತು ಟಾನಿಕ್ಗಳನ್ನೆಲ್ಲ ಕೊಟ್ಟು ಅವಳು ಗುಣಮುಖಳಾಗುವ ತನಕ ಇಲ್ಲಿ ಬಂದಿಲ್ಲ. ಆಮೇಲೆ ಗುಣಮುಖನಾಗಿ ಬಂದ ಕೂಡಲೇ, ಪಾಸ್ಟರ್ ಬಹಳ ಉಪಕಾರ ಮಾಡಿದ್ರಿ, ನೀವು ನನ್ನ ಹೆಂಡತಿಗೆ ಮೂರ್ಖತನದಿಂದ ನೀವು ಬಿಡಿಸಿದ್ರಿ, ಎಷ್ಟು ಒಳ್ಳೆಯ ಸತ್ಯ ವಾಕ್ಯಗಳಿಂದ ನಮಗೂ ಈಗ ಯಾರಿಗಾದ್ರೆ ಹೇಳಬೇಕಂದ್ರೆ ಒಳ್ಳೇದಾಯ್ತು. ಇಂಥ ಮೂರ್ಖರನ್ನ ಸಾಕಾಯ್ತ್ರಿ, ಆ ಗುಂಪಿನಲ್ಲಿ ಹೋಗಬೇಡ ಅಂತ ಹೇಳಿದ್ರು ಕೇಳ್ತಾ ಇಲ್ಲ, ಆ ಗುಂಪಿಗೆ ಹೋಗ್ತಾಳೆ, ಅಂಥ ಭಕ್ತರ ಗುಂಪಿಗೆ ಬೇಡ ಅಂತ ಹೇಳಿದ್ರು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯೇಸು ಕ್ರಿಸ್ತನು ಕರುಣಾಮಯನಾಗಿದ್ದಾನೆ. ಯಾಕೆಂದರೆ ಆತನಿಗೆ ಗೊತ್ತಿದೆ, ಕೆಲವು ಜನರ ನಂಬಿಕೆ ಕೊರತೆ ಇರ್ತದೆ, ಕೆಲವು ಜನರ ನಂಬಿಕೆ ಹೆಚ್ಚಾಗಿರ್ತದೆ. ನಂಬಿಕೆ ಕೊರತೆ ಅದರ ಮೇಲೆ ಅಂದರೆ ಅವರಿಗೆ ಔಷಧ ತಿಂದ್ರೇ ಗುಣ ಆಗ್ತದೆ ಅನ್ನೋದು ಒಬ್ಬರಿಗೆ ನಂಬಿಕೆ ಇರ್ತದೆ. ಅದಕ್ಕಾಗಿ ಅವರವರ ನಂಬಿಕೆಗೆ ತಕ್ಕಂತೆ ದೇವರು ಅವರ ನಂಬಿಕೆಗೆ ತಕ್ಕಂತೆ ಅವರನ್ನು ಅಳತೆ ಮಾಡಿರ್ತಾನೆ. ಹೊರತು ಆ ಅಳತೆಯನ್ನು ನಾವು ಯಾವತ್ತಿಗೂ ತಪ್ಪಾಗಿ ತೋರಿಸುವ ಸಾಧ್ಯತೆ ಅಥವಾ ಅವಕಾಶ ಮಾಡೇ ಕೊಡಬಾರದು. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಿಯ ದೇವ್ರ ಮಕ್ಕಳೇ, ಎಷ್ಟು ಚೆನ್ನಾಗಿ ಅಲ್ಲಿ ನಾವು ನೋಡ್ತಾ ಇದ್ದೇವೆ ನೋಡಿ. ರೋಮಾಪುರದವರ ಬರೆದ ಪತ್ರಿಕೆ 12ನೇ ಅಧ್ಯಾಯ 3ನೇ ವಚನ ಎಷ್ಟು ಚೆನ್ನಾಗಿದೆ ನೋಡ್ರಲ್ಲಿ. ಓದ್ತೀರಾ ಮಾತನ್ನು? ಹಾ, ನಿಮ್ಮಲ್ಲಿ ಪ್ರತಿಯೊಬ್ಬನು ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನು 12:3 ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ, ಯಾರು ತನ್ನ ಮಿತಿಗೆ, ತನ್ನಗಿರತಕ್ಕಂಥ ವಿಶ್ವಾಸದ ಭಕ್ತಿಯ ಮಿತಿಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ನನ್ನ ಪ್ರಿಯ ಸಹೋದರಿ ಸಹೋದರೇ, ಕೆಲವು ಜನರಿಗೆ ಈ ಒಂದು ಅನಾರೋಗ್ಯ ಆದರೆ ಮಾತ್ರೆ ತಿಂದ್ರೇ ಗುಣ ಆಗ್ತಂತ ಅವ್ರ ನಂಬಿಕೆ ಇರ್ತದೆ, ಅವರ ನಂಬಿಕೆ ಅದು. ಕೆಲವು ಜನರಿಗೆ ಪ್ರಾರ್ಥನೆ ಮಾಡೋದ್ರಿಂದ, ಚರ್ಚಿಗೆ ಹೋಗೋದ್ರಿಂದ, ದೇವರ ಸಮ್ಮುಖದಲ್ಲಿ, ಅದು ಕೂಡ ನಂಬಿಕೆ, ವೆರಿ ಗುಡ್, ಅದರಿಂದ ಕೂಡ ಗುಣ ಆಗ್ತದೆ. ಅದಕ್ಕಾಗಿ ದೇವರು ಅವರವರ ನಂಬಿಕೆಯ ಅಳತೆಗೆ ತಕ್ಕಂತೆ ನಾವು ಕೂಡ ಅವರ ಜೊತೆಯಲ್ಲಿ ನಡ್ಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್ ಜೀಸಸ್. ನಿಂಗೆ ಅಷ್ಟು ನಂಬಿಕೆ ಇಲ್ವಾ, ನೀನು ಖಾರ ತಿಂದರೆ ನಿಂಗೆ ಹೊಟ್ಟೆ ನೋವಾಗೋದಿಲ್ಲ ಅಂತ ಪ್ರೇಯರ್ ಮಾಡ್ಕೊಂಡು ತಿನ್ಬೇಕು. ಖಾರ ಮಸಾಲ ಖಾರ ಎಲ್ಲ ಪ್ರೇಯರ್ ಮಾಡ್ಕೊಂಡು ತಿನ್ನಬೇಕು. ಆವಾಗ ಅವ್ವ ಹಣ್ಣು ತಿನ್ನುವಾಗ ಪ್ರೇಯರ್ ಮಾಡಿಲ್ಲ, ಈಗ ಅವ್ವಗಳು ಪ್ರೇಯರ್ ಮಾಡಿ ಹಣ್ಣು ತಿನ್ನಕ್ಕೆ ಹೋಗ್ತಾ ಇದ್ದಾರೆ. ದೇವ್ರು ಹೇಳಿದ್ರೆ ಹಣ್ಣು ತಿನ್ನಬೇಡ ಅಂತ ಹೇಳಿದರೆ, ಇಲ್ಲ ಪ್ರೇಯರ್ ಮಾಡ್ಕೊಂಡು ತಿನ್ರೆ ಏನಾಗಲ್ಲ ಅಂತೇಳಿ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ಇಲ್ಲಿ ವಿಶ್ವಾಸದ ಬಗ್ಗೆ ಅದ್ಭುತವಾದಂಥ ಕಾರ್ಯವನ್ನು ಕೊಟ್ಟಿದ್ದಾನೆ. ಅದಕ್ಕೆ ನಮಗಿರುವ ನಂಬಿಕೆಗಳ ತೆಗೆತಕ್ಕಂತೆ ನೀನು ಕೂಡ ಹಾಗೆ ಇರಬೇಕಂತೇಳಿ ನಿಮ್ಮ ನಂಬಿಕೆ ಇನ್ನೊಬ್ಬರ ಮೇಲೆ ಮೆತ್ತಬೇಡ್ರಿ. ಹಲ್ಲೆಲೂಯಾ ಎಂಬುದಾಗಿ ರೋಮಾಪುರದವರ ಬರೆದ ಪತ್ರಿಕೆ 14ನೇ ಅಧ್ಯಾಯ 22ನೇ ವಚನದಲ್ಲಿ ಓದೋಣ. ನಿಮಗಿರುವ ನಂಬಿಕೆಯು ದೇವರಿಗೆ ಮಾತ್ರ ಗೋಚರಿಸಲ್ಪಡಲಿ, ನಿನ್ನ ಮಟ್ಟಿಗೆ ಇರಲಿ. ತಾನು ಒಪ್ಪಿದ ಕೆಲಸದ ವಿಷಯದಲ್ಲಿ ನಿಮ್ಮ ನಂಬಿಕೆ ನಿಮ್ಮ ಮಟ್ಟಿಗೆ ಇರಲಿ. ನೀವು ದೇವರಿಗೆ ಗೋಚರಿಸಿರಿ,
ಹೊರತು ಜನರು ಕೂಡ ನಂಬುವಂತೆ ನೀವು ಪ್ರೇರೇಪಿಸ್ರಿ. ಆದರೆ ಅವರಿಗೆ ಈ ತಿಂಡಿ ತಿಂದರೆ ನನಗೆ ಆರಾಮಿರೋದಿಲ್ಲ, ಈ ತಿಂಡಿ ತಿಂದರೆ, ಈ ಒಂದು ವಸ್ತು ತಿಂದರೆ ನನಗೆ ಗುಣವಿರೋದಿಲ್ಲ ಅಂತ ಹೇಳಿದ್ರೆ ಅದು ಬಿಟ್ಟು ಬಿಡ್ರಿ. ನೀನು ಅದನ್ನು ತಿನ್ನು ಅಂತೇಳಿ ಅವ್ರ ಮೇಲೆ ಒತ್ತಾಯ ಮಾಡಬೇಡ್ರಿ. ಅಥವಾ ನಿಮ್ಮಂತೆ ನಂಬಿಕೆ ಅವ್ರಿಗೂ ಇರಬೇಕೆಂಬುದಾಗಿ ನೀವು ಬಲವಂತ ಮಾಡಬೇಡ್ರಿ. ದೇವ್ರ ಮೇಲೆ ನಂಬಿಕೆ ಅವರಿಗೆ ಬೆಳೀಲಿ, ವೃದ್ಧಿಯಾಗಲಿ. ಆದರೆ ಅವರಿಗೆ ತಪ್ಪು ದಾರಿಯನ್ನೆಷ್ಟು ಮಾತ್ರಕ್ಕೂ ಹಿಡಿಸಬೇಡ್ರಿ. ಪ್ರೈಸ್ ದ ಲಾರ್ಡ್ ಜೀಸಸ್. ಅದಕ್ಕಾಗಿ ನನ್ನ ಪ್ರಿಯ ಸಹೋದರಿ ಸಹೋದರೇ, ಅದ್ಭುತವಾದಂಥ ವಚನಗಳಿಂದ ಇಲ್ಲಿ ದೇವರು ನಮ್ಮ ಜೊತೆಯಲ್ಲಿ ಮಾತಾಡ್ತಾ ಇದ್ದಾರೆ. ಯೆಶಾಯ ವೈದ್ಯಕೀಯ ಚಿಕಿತ್ಸೆ ವಿಷಯದಲ್ಲಿ ಅಗ್ರಸ್ಥಾನವನ್ನು ಕೊಟ್ಟಿದ್ರು. ಯಾಕೆ ಹೇಳ್ತಾ ಇದ್ದಾನೆಂದರೆ, ಮೊನ್ನೆ TV ನ್ಯೂಸ್ನಲ್ಲಿ ವೈದ್ಯರನ್ನು ರಕ್ಷಕರು ಎಂಬುದಾಗಿ ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಾ ಇದ್ದಾರೆ? ವೈದ್ಯರನ್ನು ಪ್ರಜಾರಕ್ಷಕರು ಎಂಬುದಾಗಿ ಹೇಳಿ, ಅಂದರೆ ಪ್ರಜೆಗಳನ್ನು ಕಾಪಾಡತಕ್ಕಂಥರು. ಅದಕ್ಕೆ ಯೇಸು ತನ್ನನ್ನು ವೈದ್ಯರಾಗಿ ಹೋಲಿಸಿದ್ದಾನೆ. ಅಂದರೆ ವೈದ್ಯರು ಕೂಡ ಏನು, ರೋಗದಿಂದ ಅಥವಾ ಅನಾಹುತದಿಂದ ಅಥವಾ ಆಗತಕ್ಕಂಥ ಜಾಡ್ಯದಿಂದ ತಪ್ಪಿಸೋದಕ್ಕಾಗಿ, ರಕ್ಷಿಸೋದಕ್ಕಾಗಿ, ನಿಮಗೆ ಸಲಹೆ ಕೊಟ್ಟು ಕಾಪಾಡೋದಕ್ಕಾಗಿ ವೈದ್ಯರು ರಕ್ಷಕರಾಗಿದ್ದಾರೆ ಎಂಬುದಾಗಿ ಮೊನ್ನೆ ನ್ಯೂಸ್ನಲ್ಲಿ ಕೇಳ್ತಾ ಇರುವಾಗ ನನಗೆ ಆಶ್ಚರ್ಯವಾಯಿತು. ಅದಕ್ಕೆ ಯೇಸು ಕ್ರಿಸ್ತನು ಮಾನವರ ರಕ್ಷಕನಾಗಿ ಲೋಕಕ್ಕೆ ಬಂದನು. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಈಗ ನಾವು ಈ ಸಂಗತಿಯನ್ನೆಷ್ಟು ಅದ್ಭುತವಾಗಿ ಇಲ್ಲಿ ಗಮನಿಸ್ತಾ ಬಂದಿದ್ದೇವೆ. ಇನ್ನು ನಾವು ಅದನ್ನು ನೋಡೋಣ. ಇಲ್ಲಿ ಒಂದು ಕಾರ್ಯವನ್ನು ನಾವು ಬಹಳ ಜಾಗ್ರತೆಯಿಂದ, ಯೇಸು ಕ್ರಿಸ್ತನು ವೈದ್ಯಕೀಯ ಆಸ್ಪತ್ರೆ, ವೈದ್ಯರು, ವೈದ್ಯಕೀಯ ಚಿಕಿತ್ಸೆ, ಕ್ರೈಸ್ತ ಸೇವೆಗೆ ಒಂದು ದೊಡ್ಡ ಪ್ರಖ್ಯಾತ ಮಹಿಮೆ ಕೊಟ್ಟಿದೆ. ವೈದ್ಯಕೀಯ ಚಿಕಿತ್ಸೆ ಕ್ರೈಸ್ತವರಿಗೆ ಮಹಿಮೆ ಪಡುವಂತೆ ಆಗಿದೆ ಕ್ರೈಸ್ತವರಿಗೆ. ಯಾಕಂದರೆ ಹೆಚ್ಚಿನ ಕ್ರೈಸ್ತ ಮಿಷನರಿಗಳೇ ನಮ್ಮ ದೇಶಕ್ಕೆ ವೈದ್ಯಕೀಯ ಸಿಸ್ಟಮನ್ನು, ಅಂದರೆ ಸಿಸ್ಟಮ್ ಅಂದರೆ ಏನು, ಆಸ್ಪತ್ರೆಯನ್ನು ಎಲ್ಲ ಜಾತಿ ಜನಾಂಗದವರಿಗೆ ಏನು ಕೊಡಬೇಕು, ಔಷಧ ಕೊಡಬೇಕು. ಆಗಿನ ಕಾಲದಲ್ಲಿ ಕೆಲವು ದೊಡ್ಡ ದೊಡ್ಡ ವೈದ್ಯರು ಇರ್ತಾರೆ, ದೊಡ್ಡ ದೊಡ್ಡ ರಾಜರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡೋರು. ಅವ್ರೇನು ಮಾಡ್ತಾರೆ, ಚಿಕ್ಕ ಜಾತಿಯವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡೋದಿಲ್ಲ, ಚಿಕ್ಕ ಜಾತಿಯವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡೋದಿಲ್ಲ. ಆದರೆ ನಮ್ಮ ಕ್ರೈಸ್ತ ಮಿಷನರಿ ಇಲ್ಲಿ ಬಂದಿರುವಾಗ ಎಲ್ಲ ಜಾತಿ ಜನಾಂಗದವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡೋದಕ್ಕಾಗಿ ಪ್ರೇರಣೆ ಮತ್ತು ಅವರು ತಂದು ಸ್ಥಾಪನೆ ಮಾಡಿದ್ದಾರೆ. ಹಲ್ಲೆಲೂಯಾ. ಈಗ ಅದಕ್ಕೆ ಯೇಸು ಕ್ರಿಸ್ತನು ಅಫಿಷಿಯಲ್, ಅಂದರೆ ಅಧಿಕೃತ ಅನುಮತಿ, ಆದೇಶ ಅದಕ್ಕಿದೆ. ಇದರ ನಿಮಿತ್ತ 10 ಆಜ್ಞೆಗಳಲ್ಲಿ ಬಹಳ ಪ್ರಾಮುಖ್ಯವುಳ್ಳ ಆಜ್ಞೆ, 2 ಆಜ್ಞೆಗಳು. ಅದೇನೆಂದರೆ, ನಿನ್ನ ದೇವರಾದ ಕರ್ತನನ್ನು ನಿನ್ನ ಹೃದಯದಿಂದ, ಪೂರ್ಣ ಬಲದಿಂದ, ಪೂರ್ಣ ಮನಸ್ಸಿಂದ ಕೊಂಡಾಡಬೇಕು, ಆರಾಧಿಸಬೇಕು. ಎರಡನೇದಾಗಿ, ನಿನ್ನಂತೆ ನಿನ್ನ ನೆರೆಯವರನ್ನು ಪ್ರೀತಿಸಬೇಕು. ಈ ಮಾತನ್ನು ಹೇಳಿ ಅವರಿಗೆ ಪ್ರೋತ್ಸಾಹಿಸ್ತಾ ಇದ್ದಾನೆ. ಆ ಸಮಯದಲ್ಲಿ ಯೇಸು ಕ್ರಿಸ್ತನನ್ನು ವಿಧ ವಿಧವಾದ ಪ್ರಶ್ನೆಗಳನ್ನು ಹಾಕಿ ಗಂಭೀರವಾಗಿ ಹೇಳ್ತಾರಲ್ವಿಯ, ವಿಧ ವಿಧವಾದ ಪ್ರಶ್ನೆಗಳನ್ನು ಹಾಕಿ ಆತನನ್ನು ಗೊಂದಲಕ್ಕೀಡಾಗಿ ಆತನನ್ನು ಅವಮಾನಪಡಿಸಲಿಕ್ಕೆ ನೋಡ್ತಾರೆ. ಯಾರನ್ನು ಅವಮಾನಪಡಿಸಲಿಕ್ಕೆ ನೋಡ್ತಾರೆ? ಯೇಸುವನ್ನು ಅವಮಾನಪಡಿಸಲಿಕ್ಕೆ ನೋಡ್ತಾರೆ. ಪ್ರಶ್ನೆ ಕೇಳ್ತೀನಿ ನಾನು. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ ಬಹಳ ಅದ್ಭುತವಾದಂಥ ಕಾರ್ಯ. ವೈದ್ಯಕೀಯ ಚಿಕಿತ್ಸೆ ಎಷ್ಟು ಅಮೂಲ್ಯವಾಗಿದೆ ಎಂಬುದಾಗಿ. ಯಾಕೆ ದೇವರು ವೈದ್ಯಕೀಯ ಚಿಕಿತ್ಸೆ ಇಟ್ಟಿದನು? ಅದಕ್ಕೆ ದೇವರೇ ಸಲಹೆ ಕೊಡ್ತಾ ಇದ್ದಾನೆ. ಅಂದರೆ ಮೆಡಿಸಿನ್ ಅಂದರೆ ಈ ಗೌಟಿಗೂ ಮತ್ತು ಇಂಗ್ಲೀಷ್ ಅಂದರೆ ಆಸ್ಪತ್ರೆಯಲ್ಲಿ ತಗೋ ಮಾತ್ರೆಗಳಿಗೆ ಮೆಡಿಸಿನ್ ಅಂತಾರೆ, ಮತ್ತು ಈ ಗೌಟಿ ತಗೊಳ್ಳೋದಕ್ಕೆ ಔಷಧ ಅಂತಾರೆ ಅಂತ ಹೇಳಿದ್ರೆ ಅದು ಸರಿಯಲ್ಲ. ಔಷಧ ಅಂದರೆ ಇಂಗ್ಲೀಷಲ್ಲಿ ಮೆಡಿಸಿನ್ ಅಂತಾರೆ ಔಷಧಿಗೆ. ಹಲ್ಲೆಲೂಯಾ. ಅದು ಗೌಟಿ ಆಗಲಿ, ಅದು ಎಲೋಪತಿ ಆಗಲಿ, ಹೋಮಿಯೋಪತಿ ಆಗಲಿ, ಅಥವಾ ನ್ಯಾಚುರೋಪತಿ ಆಗಲಿ, ಔಷಧಕ್ಕೆ ಔಷಧ ಮೆಡಿಸಿನೇ ಅಂತಾರೆ ಇಂಗ್ಲೀಷಲ್ಲಿ. ಸೊ ಈ ರೀತಿಯಲ್ಲಿ ಏನಾಗಿದೆ, ಭಾಳ ಜಾಗ್ರತೆಯಿಂದ ಕೇಳಿಸ್ಕೊತೀರಿ. ಇಲ್ಲಿ ಹಿಜ್ಕೀಯ ಎಂಬ ಅರಸನಿಗೆ ರೋಗಗ್ರಸ್ತನಾಗಿ ಬಳಲುತ್ತಾ ಇರ್ತಾನೆ. ಆತನು ದೇವರಲ್ಲಿ ಬಹು ಪ್ರಾರ್ಥಿಸ್ತಾನೆ, ಅಯ್ಯ ಪ್ರಾರ್ಥನೆ ಮಾಡ್ತಾ ಇರ್ತಾನೆ. ಮತ್ತು ರಾಜನಲ್ಲ, ಆತನು ಕೂಡ ವೈದ್ಯಕೀಯ ಚಿಕಿತ್ಸೆ ಪಡಿತಾ ಇರ್ತಾನೆ. ಜಾಗ್ರತೆಯಿಂದ ಕೇಳ್ತೀರಿ. ಯಾರು? ರಾಜನು ಆತನು ವೈದ್ಯಕೀಯ ಚಿಕಿತ್ಸೆ ಪಡಿತಾ ಇರ್ತಾನೆ. ಪಡಿತಾ ಇರುವಾಗ ಆತನಿಗೆ ಆಗಿದ್ದ ಗಾಯ ಎಲ್ಲಾಗಿದೆ ಗಾಯ? ಆತನಿಗೆ ಬೆನ್ನ ಮೇಲೆ
ಗಾಯಗೊಂಡು ಆ ಗಾಯದಿಂದ ಆ ಕುರುವಿಂದ ಬಹಳ ಬಳಲುತ್ತಾ ಇದ್ದನು. ಆ ಬಳಲುತ್ತಾ ಇರುವಾಗ ಆ ಸಮಯದಲ್ಲಿ ಆತನಿಗೆ ಅಲ್ಲಿರ್ತಕ್ಕಂಥ ವೈದ್ಯರು, ಎಲ್ಲೇ ರಾಜವೈದ್ಯರು ಆತನಿಗೆ ಚಿಕಿತ್ಸೆ ಕೊಡುವಾಗ ಆ ರಾಜ್ಯ ವೈದ್ಯರಿಂದ ಆತನಿಗೆ ಏನಾಗ್ತಾ ಇಲ್ಲ, ಗುಣಮುಖನಾಗ್ತಾ ಇಲ್ಲ. ಇನ್ನೂ ರೋಗ ಹದಗೆಟ್ಟು ಹೋಗ್ತಾ ಇದೆ ಹೊರತು ಅವನು ಚೇತರಿಸಿಕೊಳ್ತಾ ಇಲ್ಲ. ಆ ಸಮಯದಲ್ಲಿ ದೇವರು ಹಿಜ್ಕೀಯ ಎಂಬ ಈ ಅರಸನ ಪ್ರಾರ್ಥನೆಯನ್ನು ಕೇಳಿ ಬಹಳ ಮೊರೆ ಇಟ್ಟನು. ದೇವರೇ, ನನ್ನನ್ನು ಕಾಪಾಡು ದೇವರೇ, ರಕ್ಷಿಸು ದೇವರೇ ಎಂಬುದಾಗಿ ಬಹಳಷ್ಟು ಮೊರೆ ಇಟ್ಟನು. ಇನ್ನು 15 ವರ್ಷ ಆತನಿಗೆ ತೃಪ್ತಿಯುಳ್ಳ ದೀರ್ಘಾಯಿತು. ಆದರೆ ಅದಕ್ಕಿಂತ ಮುಂಚೆನೇ ಸಾಯುವಂತ ಮರಣದ ಹತ್ತಿರಕ್ಕೆ ಆತನು ಬಂದನು. ಯಾರು? ಹಿಜ್ಕೀಯ ಎಂಬ ಅರಸನು. ಏನು ಔಷಧ ಉಪಚಾರವನ್ನು ಪಡ್ಕೊಳ್ತಾ ಇದ್ದನು, ರಾಜವೈದ್ಯವನ್ನು ಪಡ್ಕೊಳ್ತಾ ಇದ್ದನು. ಅರಸನಾಗಿದ್ದವನಿಗೆ ಎಲ್ಲಾ ರೀತಿಯಾದ ಚಿಕಿತ್ಸೆ ಕೊಡ್ತಾ ಇದ್ದಾರೆ, ಆದರೆ ಬಳಲುತ್ತಾ ಇದ್ದಾನೆ. ಆದರೂ ಆತನು ದೇವರ ಹತ್ರ ಪ್ರಾರ್ಥನೆ ಮಾಡಿದನು. ಕರ್ತನೇ, ರಾಜ, ದೇವರೇ, ಒಡೆಯನೇ, ರಕ್ಷಕನೇ, ನನ್ನನ್ನು ಕಾಪಾಡು ದೇವರೇ, ನನ್ನನ್ನು ಕಾಪಾಡು ದೇವರೇ ಎಂಬುದಾಗಿ ಎಷ್ಟೋ ಪ್ರಾರ್ಥನೆಯಲ್ಲಿ ಸಮರ್ಪಣೆ ಮಾಡಿ ಪ್ರಾರ್ಥಿಸ್ತಾ ದೇವರನ್ನು ಆತನು ಮೊರೆ ಇಡ್ತಾ ಇದ್ದನು. ಎಲ್ಲರೂ ಹೇಳ್ತಿರಲ್ಲ, ಬಹಳ ಜಾಗ್ರತೆಯನ್ನು ಕೇಳಿಸ್ಕೊತಾರೆ. ಆಗ ದೇವರು ಹಿಜ್ಕೀಯ ಎಂಬ ಅರಸನಿಗೆ ಸ್ವಸ್ಥತೆಯನ್ನು ಕೊಡಲು ಯೆಶಾಯ ಎಂಬ ಪ್ರವಾದಿಗೆ ದೇವರು ದರ್ಶನ ಕೊಟ್ಟು ಆತನಿಗೆ ವಾಗ್ದಾನ ಮಾಡಿರ್ತಾನೆ. ಬಹಳ ಇಂಟ್ರೆಸ್ಟಿಂಗ್ ಇದೆ ಅದು. ಹಿಜ್ಕೀಯ ಎಂಬ ಅರಸನಿಗೆ ಓದ್ತೀರಾ ಮಾತನ್ನು? ಯೆಶಾಯ ಪ್ರವಾಚಕನ ಪುಸ್ತಕ 38ನೇ ಅಧ್ಯಾಯ 5ನೇ ವಚನ. ಬೇಗ ಬೇಗನೆ ಓದ್ತೀರಿ. ಯೆಶಾಯ ಪ್ರವಾಚಕನ ಪುಸ್ತಕ 38ನೇ ಅಧ್ಯಾಯ 5ನೇ ವಚನ. ಆಗ ಯೆಹೋವನಾದ ದೇವರು ಯೆಶಾಯ ಎಂಬ ಪ್ರವಾದಿಗೆ, ನೀನು ಹೋಗಿ ನನ್ನ ಪ್ರಜೆಗಳಿಗೆ ಪ್ರಭು, ಯಾರು? ನನ್ನ ಪ್ರಜೆಗಳಿಗೆ ಒಡೆಯನಾಗಿರುವ ಹಿಜ್ಕೀಯನ ಹತ್ರ ಹೋಗಿ, ಹಿಜ್ಕೀಯಗೆ ಏನಂತೇಳು? ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಎಲ್ಲರೂ ಹೇಳ್ತಿರಲ್ವ್ಯಾ? ಇವತ್ತು ನಿಮಗೆ ಹೇಳ್ತಾ ಇದ್ದೇನೆ, ನನ್ನ ವೀಕ್ಷಕರಿಗೆ, ನನ್ನ ಆತ್ಮೀಯರೇ, ದೇವರು ನಿನ್ನ ಪ್ರಾರ್ಥನೆ ಇವತ್ತು ಕೇಳಿದ್ದಾನೆ. ಎಲ್ಲರೂ ಆಮೇನ್. ದೇವರು ಅದು ಹೇಳ್ತಾನೆ, ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಹಿಜ್ಕೀಯಗೆ ಹೇಳ್ತಾನೆ. ನಿನ್ನ ಕಣ್ಣೀರನ್ನು, ನಿನ್ನ ಬಾಧೆಯನ್ನು, ನಿನ್ನ ಅಳಲನ್ನು ನಾನು ನೋಡಿದ್ದೇನೆ. ನಿನ್ನ ಆಯುಷ್ಯಕ್ಕೆ, ಇವತ್ತೇ ಸಾಯಬೇಕಾಗಿತ್ತು, ನಿನ್ನ ಆಯುಷ್ಯಕ್ಕೆ 15 ವರ್ಷ ನಾನು ಸೇರಿಸಿದ್ದೇನೆ, ತೃಪ್ತಿಯುಳ್ಳ ದೀರ್ಘಾಯು ಕೊಡುವುದಕ್ಕಾಗಿ. ನಿನ್ನನ್ನು, ಈ ಪಟ್ಟಣವನ್ನು ಅಶ್ಶೂರ್ಯರ ಅರಸನ ಕೈಯಿಂದ ತಪ್ಪಿಸುವೆನು. ರೋಗದಿಂದ ಮಾತ್ರ ಅಲ್ಲ, ಹಲೋ, ರೋಗದಿಂದ ಮಾತ್ರ ಅಲ್ಲ ನಿನ್ನನ್ನು ತಪ್ಪಿಸೋದು, ಅಶ್ಶೂರ್ಯ ಅರಸನ ದಬ್ಬಾಳಿಕೆಯಿಂದ, ಆತನ ದೌರ್ಜನ್ಯದಿಂದ ನಾನು ನಿನ್ನನ್ನು ರಕ್ಷಿಸುತ್ತೇನೆ. ಎಷ್ಟು ಸುಂದರವಾಗಿದೆ ಈ ಸ್ಟೋರಿ. ಬೈಬಲ್ನಲ್ಲಿ ನಾವು ಓದಿರ್ತೀವಿ, ಆದರೆ ಗಮನಿಸಿರೋದಿಲ್ಲ. ದೇವರು ಹೇಳ್ತಾ ಇದ್ದಾನೆ ಹಿಜ್ಕೀಯ ಎಂಬ ಅರಸನಿಗೆ, ಈಗೋ ನನ್ನ ಪ್ರಜೆಗಳನ್ನು ಆಳುವ, ಅಂದರೆ ನನ್ನ ಪ್ರಜೆಗಳನ್ನು ಆಳುವವನು ಆರೋಗ್ಯವಾಗಿರಬೇಕು. ತದನಂತರ ನಿನ್ನ ಮೇಲೆ ದಾಳಿ ಮಾಡಲಿಕ್ಕೆ ಬರ್ತಿರ್ತಕ್ಕಂಥ ಅಶ್ಶೂರ್ಯ ಅರಸರಿಂದ ನಾನು ನಿನ್ನನ್ನು ಕಾಪಾಡ್ತಾನೆ. ರಕ್ಷಕನು ರೋಗದಿಂದ ರಕ್ಷಿಸ್ತಾ ಇದ್ದಾನೆ ಮತ್ತು ದುಷ್ಟರ ಕೇಡಿನಿಂದ ಕೂಡ ರಕ್ಷಿಸ್ತಾ ಇದ್ದಾನೆ. ಎಲ್ಲರೂ ಹೇಳ್ತೀರಲ್ವಯ್ಯ? ಅದರ ನಿಮಿತ್ತ ಇದನ್ನು ಗಮನಿಸಿದ ಕೂಡಲೇ ಇಲ್ಲಿ ನಾವು ಮತ್ತೊಂದು ಕಾರ್ಯವನ್ನು ಗಮನಿಸೋಣ. 17ನೇ ವಚನ ಓದ್ತಾರೆ ನಮ್ಮ ಸಹೋದರಿಯರು. 38ನೇ ಯೆಶಾಯ ಪ್ರವಾಚಕನ ಪುಸ್ತಕ 17ನೇ ವಚನ. ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಆಯಿತು. 38ನೇ ಅಧ್ಯಾಯ 17ನೇ ವಚನ. ನನ್ನ ಆತ್ಮವನ್ನು ನಾಶದ ತೂಕದಿಂದ, ನಾಶದ ಕೂಪದಿಂದ ಹಲ್ಲೆಲೂಯ. ಮತ್ತೊಂದು ಸಾರಿ ಹೇಳ್ತೀರಾ ಮಾತನ್ನು? ನಾನು ಪಟ್ಟ ದುಃಖವು ನನ್ನ ಸೌಖ್ಯಕ್ಕಾಗಿ ಆಯಿತು. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು
ನಿನ್ನ ಪ್ರೀತಿಯೇ ಹೊರತು ಎಲ್ಲರೂ ಹೇಳ್ತಾರೆ ದೇವರ ಪ್ರೀತಿ ನನ್ನನ್ನು ರೋಗದಿಂದ ರಕ್ಷಿಸಿ. ಎಲ್ಲವ ದೇವರ ಪ್ರೀತಿ ನನ್ನನ್ನು ರೋಗದಿಂದ ರಕ್ಷಿಸಿದೆ. ದೇವರ ಪ್ರೀತಿ ನನ್ನನ್ನು ರೋಗದಿಂದ, ಶಾಪದಿಂದ, ವ್ಯಾಧಿಗಳಿಂದ ರಕ್ಷಿಸಿದೆ. ಆಮೇನ್. ಇವತ್ತಿಂದ ನೀನು ಆರೋಗ್ಯವನ್ನು ನೋಡ್ತೀನಿ. ನೀನು ಪ್ರತಿದಿನ ಎವ್ರಿ ಡೇ ಯು ವಿಲ್ ಸಿ ದ ಬ್ಲೆಸ್ಸಿಂಗ್. ಆರೋಗ್ಯವನ್ನು ನೋಡ್ತೀರಿ. ದೇವ್ರ ಮಕ್ಕಳೇ, ಹೀಗೆ ಈ ವಚನ. ತದನಂತರ ಈಗ ನಾವು ಬರ್ತಾ ಇದ್ದೇವೆ ಮುಖ್ಯ ಅಂಶಕ್ಕೆ. ಯಾಕಂದ್ರೆ ಈ ದೇವರು ನಿನ್ನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ, ಹಿಜಿಕಿಯಾಗಿ ಹೇಳ್ತಾನೆ. ನಿನ್ನ ಪ್ರಾರ್ಥನೆ ಕೇಳಿ ಈಗ ದೇವರಿಗೆ ಕೃತಜ್ಞತನಾಗಿ ಹೇಳ್ತಾ ಇದ್ದಾನೆ. ಏನು ತಿಳ್ಕೊಂಡು, ಅಯ್ಯೋ ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿ ಎಷ್ಟೋ ದುಃಖ ಪಡ್ತಾ ಇದ್ದೇನೆ, ಆದರೆ ನನಗೆ ಸುಖ ಸಿಗ್ತಾ ಇಲ್ಲ, ಸೌಖ್ಯ ಸಿಗ್ತಾ ಇಲ್ಲ. ಕರ್ತನೆ, ಈಗ ನಾನು ಸೌಖ್ಯ ಹೊಂದಿದ್ದೇನೆಂದ್ರೆ ಅದು ನಿನ್ನ ಪ್ರೀತಿಯ ಹೊರತು ಮತ್ತು ಯಾವುದರಿಂದ ಅಲ್ಲ. ದೇವ್ರ ಮಕ್ಕಳೇ, ನೀವು ಸೌಖ್ಯವಾಗಿ, ಆರೋಗ್ಯವಾಗಿ, ಕ್ಷೇಮವಾಗಿ ಅನೇಕ ಜನರಿಗೆ ಸಾಕ್ಷಿಯಾಗಿರ್ಬೇಕನ್ನೋದೇ ಆತನ ಪ್ರೀತಿ. ಅದಕ್ಕಾಗಿ ಸಿಲುವೆ ಮರಣ ನಮಗೆ ಆರೋಗ್ಯ ಕೊಟ್ಟಿದೆ. ಈಗ ಕೊನೆಯ ವಚನವನ್ನು ಇದೇ ಅಧ್ಯಾಯದಲ್ಲಿ 38ನೇ ಅಧ್ಯಾಯದಲ್ಲಿ ಯೆಶಾಯ ಪ್ರವಾಚಕನ ಪುಸ್ತಕದಲ್ಲಿ 21ನೇ ವಚನವನ್ನು ಓದಿಕೊಳ್ಳೋಣ. ಇಲ್ಲೇ ನಾವು ಬಹಳ ಪ್ರಾಮುಖ್ಯವಾದ ಸಂಗತಿಯನ್ನು ನೋಡ್ತಾ ಇದ್ದೇವೆ. ಯೆಶಾಯನು ಅಂಜೂರದ ಹಣ್ಣುಗಳ ಅಡೆಯನ್ನು ತರಿಸಿ ಕುರುವಿನ ಮೇಲೆ ಇಟ್ಟರೆ ಅರಸನು ಗುಣ ಹೊಂದುವನು ಎಂದು ಏನು ಕೊಡಲಾಗಿ. ಹಲೋ, ಮೆಡಿಕಲ್ ಟ್ರೀಟ್ಮೆಂಟ್ ವಾಸ್ ಕಮ್ಯಾಂಡ್ ಫ್ರಮ್ ಗಾಡ್. ಕೇಳಿದ್ರ? ನಾನು ವಿಶ್ವಾಸದಲ್ಲಿ ಆರಾಮಾಗ್ತೇನೆ ಅಲ್ಲ. ಮೆಡಿಕಲ್ ಟ್ರೀಟ್ಮೆಂಟ್ ಈಸ್ ಎ ಕಮ್ಯಾಂಡ್ ಫ್ರಮ್ ಗಾಡ್. ಅಂದ್ರೆ ವೈದ್ಯಕೀಯ ಚಿಕಿತ್ಸೆ, ಗಿಡಮೂಲಿಕೆಗಳು, ಔಷಧವನ್ನು ತೆಗೆದುಕೊಳ್ಳಬೇಕನ್ನೋದೇ ಯೆಹೋವ ಸರ್ವಶಕ್ತನಾದ ದೇವರ ಅಪ್ಪಣೆ ಆಗಿದೆ. ಅದು ಕಮಾಂಡ್ ಆಗಿದೆ. ಅದು ನಾವು ಗಮನಿಸ್ತಾ ಇಲ್ಲ. ಅದಕ್ಕಾಗಿ ಅಂಧ ಭಕ್ತರಿಗೆ ಈ ಒಂದು ಸತ್ಯ ಅವರ ನೇತ್ರಗಳನ್ನು ತೆರೆಯಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ಪ್ರೈಸ್ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವಯ್ಯ? ಅದರ ನಿಮಿತ್ತ ಈ ರೀತಿಯಾಗಿ ಹೇಳಿದಾನೆ. ಮತ್ತೊಂದು ಸರದಿ, ಅಂಜೂರದ ಅಡೆಯನ್ನು ತರಿಸಿ ಕುರುವಿನ ಮೇಲೆ ಇಟ್ಟರೆ ಅರಸನು ಗುಣ ಹೊಂದುವನು ಎಂದು ಅಪ್ಪನೆ ಕೊಡಲು ಹಿಜ್ಕೀಯನು ನಾನು ಗುಣ ಹೊಂದಿ. ಆಮೇನ್. ನೀವು ಗುಣ ಯಾಕೆ ಹೊಂದಬೇಕ್ರಿ? ನೀವು ಆರೋಗ್ಯ ಯಾಕೆ ಹೊಂದಬೇಕು? ಆಸ್ಪತ್ರೆಯಲ್ಲಿ ಇದ್ರೆ ಯೆಹೋವನ ಮನೆಯಲ್ಲಿ ಸೇರ್ಲಿಕ್ಕೆ ಆಗ್ತದಾ? ಇಲ್ಲ, ನಾವು ಯೆಹೋವನ ಮನೆಯಲ್ಲಿ ಪ್ರಾರ್ಥನೆಗೆ ಬರಲ್ಲ, ಯಾಕಂದ್ರೆ ನಮಗೆ ಅನಾರೋಗ್ಯ ಬೇಕಾಗಿದೆ ಅಂತ ಹೇಳಿದ್ರೆ ಪ್ರಾರ್ಥನೆಗೆ ಬರದೆ ತಳ್ಕೊಳ್ಬೋದು ನೀವು. ಇಲ್ಲಿ ನೋಡ್ರಿ, ನಾನು ಗುಣ ಹೊಂದಿ ಎಲ್ಲಿ ಹೋಗುತ್ತೇನೆ? ಓಹ್, ವೆರಿ ಗುಡ್. ಒಂದೇ, ನಾನು ಗುಣ ಹೊಂದಿ ಯೆಹೋವನ ಆಲಯವನ್ನು ಸೇರುವೆನು ಎಂಬುದಕ್ಕೆ ಗುರುತು ಏನು ಎಂಬುದಾಗಿ ಕೇಳಿದನು. ದೇವ್ರ ಮಕ್ಕಳೇ, ಆಲಯದ ಸೇರುವುದಕ್ಕೆ. ಅದಕ್ಕಾಗಿ ದೇವ್ರ ಮಕ್ಕಳೇ ಇಲ್ಲಿ ಹೇಳ್ತಾ ಇದ್ರೆ, ಅಂಜೂರದ ಮರ ಅಡುವನ್ನು ತೆಗೆದು ಅದನ್ನು ಅವನ ಗಾಯದ ಮೇಲಿಟ್ರೆ ಅವನು ಗುಣಮುಖನೂ ಆಗುತ್ತಾನೆ. ಲಕ್ಷ ಕೇಳ್ತೀರಿ? ಹಲೋ, ಅಲ್ಲಿ ಅನೇಕ ವೈದ್ಯಕೀಯ ಚಿಕಿತ್ಸೆ ನಡೀತಿತ್ತು. ಎಲ್ಲೇ? ಹಿಜ್ಕೀಯ ಎಂಬ ಅರಸನಿಗೆ ಆತನಿಗಿರ್ತಕ್ಕಂಥ ವೈದ್ಯರು, ಪರಮ ವೈದ್ಯರು, ರಾಜವೈದ್ಯರು, ವಿಧ ವಿಧವಾದಂಥ ವೈದ್ಯರು ಬಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಎಲ್ಲೆಲ್ಲ ಬೇರೆ ಬೇರೆ ಊರಿನಿಂದ ಬಂದು ಚಿಕಿತ್ಸೆ ಕೊಡ್ತಾ ಇದ್ದಾರೆ. ಆತನಿಗೆ ಏನಾಗ್ತಾ ಇಲ್ಲ, ಗುಣವಾಗ್ತಾ ಇಲ್ಲ. ಆದರೆ ದೇವರು ಅದೇ ಮಾಧ್ಯಮದಲ್ಲಿ ಅವ್ರು ಹೇಳ್ತಾರೆ, ನಾನು ಅವನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ಅವರ ಅಪರಾಧಗಳನ್ನು ಕ್ಷಮಿಸಿದ್ದೇನೆ, ಆತನಿಗೆ ತೃಪ್ತಿಯುಳ್ಳ ದೀರ್ಘಾಯು, ಇನ್ನೂ 15 ವರ್ಷ ಆತನ ಬಾಳಲ್ಲಿ ನಾನು ಸೇರಿಸಿದ್ದೇನೆ, ತೃಪ್ತಿಯುಳ್ಳ ದೀರ್ಘಾಯುವನ್ನು ಸೇರಿಸಿದ್ದೇನೆ ಹೇಳು ಆತನ ಪ್ರಾರ್ಥನೆಯನ್ನು ಕೇಳಿದ್ದೇನೆ. ಆದರೆ ಹಿಜ್ಕೀಯನು ಅಂಜೂರದ ಮರದ ಅಡುವನ್ನು ತರಿಸಿ ಆ ಮರದ ಅಡುವನ್ನು ಆತನ ಗಾಯದ ಮೇಲಿಟ್ಟರೆ ಅವನು ಸಂಪೂರ್ಣವಾಗಿ ಗುಣಮುಖನಾಗುವನು. ಕರ್ತನೇ, ನಾನು ಗುಣಮುಖನಾಗಿ ನಿನ್ನ ಆಲಯವನ್ನು ಸೇರುವೆನು. ಪ್ರೈಸ್ ದ ಲಾರ್ಡ್ ಜೀಸಸ್. ದೇವರ ಮಕ್ಕಳೇ, ನೀವು ಸ್ವಸ್ಥತ ಆಗೋದು ಆತನ ಆಲಯದಲ್ಲಿ ಪ್ರತಿ ಭಾನುವಾರ ಬಂದು ಸೇರೋದಕ್ಕಾಗಿ. ಯಾಕಂದರೆ ನಿಮ್ಮ ಆರೋಗ್ಯವು ದೇವರ ಇಷ್ಟವಾಗಿದೆ. ಪ್ರೈಸ್ ದ ಲಾರ್ಡ್ ಜೀಸಸ್. ಗಂಭೀರವಾಗಿ ಹೇಳ್ತಿರಲ್ವ? ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡಬೇಕು. ದೇವರು ನೋಡ್ರಿ ಹೇಳ್ತಾ ಇದ್ದಾನೆ, ಆ ಗಿಡಮೂಲಿಕೆಗಳನ್ನು, ಅಂಜೂರದ ಗಿಡಮೂಲಿಕೆ, ಅದರಲ್ಲಿರ್ತಕ್ಕಂಥ ಅಡುವನ್ನು ತೆಗೆದು ಅದನ್ನು ಚೆನ್ನಾಗಿ ಪೇಸ್ಟ್ ಆಗಿ ಮಾಡಿ ಅದರ ಮೇಲೆ, ಆ ಗಾಯದ ಮೇಲೆ ಹಚ್ಚು ಅಂತ ಹೇಳಿದ್ರೆ ಗುಣವಾದ ನೀತನು. ಮತ್ತೊಂದು ಆವರ್ತಿ, ಕೊನೆ ವಚನ ಮತ್ತೊಂದು ಆವರ್ತಿ ಓದ್ತೀರಿ.
ಯೆಶಾಯನು ಕೊನೆ ವಚನವನ್ನು 21ನೇ ವಚನ. ಯೆಶಾಯನು ಅಂಜೂರದ ಹಣ್ಣುಗಳ ಅಡೆಯನ್ನು ತರಿಸಿ ಕುರುವಿನ ಮೇಲಿಟ್ಟರೆ ಅರಸನು ಸ್ವಸ್ಥತೆ ಹೊಂದುವನು ಬರೆದಿಲ್ಲ ನೋಡ್ರಿ. ಅರಸನು ಗುಣಮುಖನಾಗುವನು ಅಂದ್ರೆ ರಿಕವರಿ ಆಗುವನು. ಇಂಗ್ಲಿಷಲ್ಲಿ ಕೂಡ ರಿಕವರಿ ಕಮ್ಸ್ ಫ್ರಮ್ ದ ಮೆಡಿಸನ್, ಹೀಲಿಂಗ್ ಕಮ್ಸ್ ಫ್ರಮ್ ಗಾಡ್. ರೋಗದಿಂದ ಚೈತ್ರಿಸಿಕೊಳ್ಳೋದು ಔಷಧದಿಂದ ಉಂಟಾಗ್ತದೆ. ಮತ್ತು ರೋಗದಲ್ಲಿ ಗುಣವಾಗಬೇಕಾದ್ರೆ, ಸ್ವಸ್ಥತೆ ಆಗಬೇಕಾದ್ರೆ ಆ ಸ್ವಸ್ಥತೆ ಎಲ್ಲಿಂದ ಬರ್ತದೆ? ದೇವರು ಮನುಷ್ಯನೊಳಗೆ ಇಟ್ಟರೆ ಮಾತ್ರ ಬರ್ತದೆ. ಅದಕ್ಕಾಗಿ ಈ ರೀತಿಯಾಗಿ ಮುಂದೆ ಓದ್ತೀರಿ. ಎದ್ದು ಅಪ್ಪನೆ ಕೊಡಲಾಗಿ ಹಿಜ್ಕೀಯನು ನಾನು ಗುಣಹೊಂದಿ ಯೆಹೋವನ ಆಲಯದಲ್ಲಿ ಸೇರುವುದಕ್ಕೆ ಗುರುತೇನು ಎಂಬುದಾಗಿ. ಗುಣಹೊಂದಿ ಯೆಹೋವನ ಆಲಯದಲ್ಲಿ ಸೇರುವುದಕ್ಕೆ ಗುರುತೇನು? ಅಂಜೂರದ ಮರವು ನಿನ್ನನ್ನು ಗುಣಪಡಿಸ್ತದೆ. ನೀನು ಗುಣ ಹೊಂದೋದೇ ನೀನು ಎಲ್ಲಿ ಹೋಗಬೇಕು? ಎಲ್ಲಿ ಕಾಣಬೇಕು? ದೇವರ ಆಲಯದಲ್ಲಿ ಕಾಣಬೇಕು. ಮಾನಸಾಂತರ ಪಡೆದಿರಬೇಕು. ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟಿರಬೇಕು. ನನ್ನ ಪ್ರಿಯ ಸಹೋದರರೇ, ಆ ಒಂದು ಗುಂಪಿನಿಗೆ ಹೋಗ್ತಿರ್ತಕ್ಕಂಥ ಸ್ತ್ರೀ ಈಗ ಇಷ್ಟು ಗುಣಮುಖ ಆಗಿದ್ದಾಳೆ. ಈಗ ಎಷ್ಟು ವರ್ಷ ಆಯ್ತು ಅಂದರೆ ಸುಮಾರು 10 ವರ್ಷ ಆದರೂ ಅವಳು ಚೆನ್ನಾಗಿ ಬದುಕ್ತಾ ಇದ್ದಾರೆ, ಆರೋಗ್ಯವಾಗಿದ್ದಾಳೆ. ಮೊನ್ನೆ ಒಂದು ಘಟನೆ ನಡೆದಿದೆ, ಅದರ ವಿಷಯದಲ್ಲಿ ಕೂಡ ಜಾಗರೂಕರಾಗಿರ್ಬೇಕು ನೀವು. ಯಾವ ಗುರು ಆದರೆ ಔಷಧ ತಿನ್ನಬಾರದು, ಔಷಧ ತಿನ್ನೋದು ಪಾಪ ಎಂಬುದಾಗಿ ಕಲಿಸ್ಕೊಡ್ತಾ ಇದ್ದನು ಆ ಗುಂಪಿನ ಗುರುಗಳು. ಆ ಗುರುಗಳಿಗೆ ಕೈ ಕೆಳಗೆ ಅನೇಕ ವೈದ್ಯರಿದ್ದರಂತೆ. ಆತನ ಶಿಷ್ಯರಲ್ಲಿ ಅನೇಕ ವೈದ್ಯರಿದ್ದರಂತೆ. ಮೊನ್ನೆ ಯಾವ ಗುರು ಹೇಳಿದನಲ್ಲ ಅವರಿಗೆ ಔಷಧ ತಿನ್ನಬಾರದು ಅಂತೇಳಿ, ಆ ಗುರು ಔಷಧ ತಿನ್ನದೆ ರಕ್ತವನ್ನು ಕಕ್ಕುತ್ತಾ ಇದ್ದನಂತೆ. ಕೇಳ್ತಾ ಇದ್ರಿ? ರಕ್ತವನ್ನು ಕಕ್ಕುತ್ತಾ ಇದ್ರಂತೆ. ರಕ್ತವನ್ನು ಕಕ್ಕುತ್ತಾ ಇರುವಾಗ ವೈದ್ಯರು ಎಷ್ಟು ಹೇಳಿದ್ರು ಕೇಳಿಲ್ಲ. ಆದರೆ ಕೊನೆಯ ಸಮಯದಲ್ಲಿ ಅಲ್ಲಾಡ್ತಾ ಇರುವಾಗ, ಲಕ್ಷ ಕೇಳ್ತೀರಿ, ಹದಗೆಟ್ಟು ಹೋಗಿಬಿಟ್ಟಿದೆ ಆ ಗುರುಗೆ. ಹದಗೆಟ್ಟೋಗಿ ಕೊನೆಯ ಸಮಯದಲ್ಲಿ ಅಲ್ಲಾಡ್ತಾ ಇರುವಾಗ ಆಸ್ಪತ್ರೆಗೆ ತೊಗೊಂಡೋಗಿದ್ದಾರೆ. ಆಸ್ಪತ್ರೆಗೆ ತೊಗೊಂಡೋಗಿರುವಾಗ ಆ ವೈದ್ಯರೆಲ್ಲರೂ, ಅಯ್ಯೋ ಈತನು ಕ್ಯಾನ್ಸರ್ ಎಂಬ ರೋಗದಿಂದ ಇನ್ನೂ 10 ವರ್ಷ ಬದುಕ್ತಿದ್ದಾನಲ್ಲ, ಈತನ ಔಷಧ ವೈದ್ಯಕೀಯ ಚಿಕಿತ್ಸೆ ಪಡೆದಿದ್ರೆ ಇವನಿಗೆ ಇನ್ನೂ 10 ವರ್ಷ ಆಯು ಇರ್ತಿತ್ತಲ್ಲ ಎಂಬುದಾಗಿ ಆ ವೈದ್ಯರು ಬಹಳ ದುಃಖಪಟ್ಟರಂತೆ. ಅರ್ಥ ಆಗಿದೆ? ಯಾವ ಗುರು ಹೇಳಿದನಲ್ಲ ಆ ಗುರುಗೆ ರೋಗ ಹದಗೆಟ್ಟಿದ ಮೇಲೆ ಆಸ್ಪತ್ರೆಗೆ ತಗೊಂಡಿದ್ರು. ಆವಾಗ ಆ ಗುರುವಿನ ಶಿಷ್ಯರು ಬಹಳ ನೊಂದುಕೊಂಡ್ರು. ಅಯ್ಯೋ ಇನ್ನೂ 10 ವರ್ಷ ನಮ್ಮ ಗುರುಗಳು ಇರ್ತಿದ್ರಲ್ಲ, ಒಳ್ಳೆ ಗುರುಗಳವರು. ಆದರೆ ಅವರಲ್ಲಿ ಒಂದು ತಪ್ಪು ಉಪದೇಶ ಇತ್ತು, ಔಷಧ ಸೇವನೆ ಮಾಡಬಾರದು ಅನ್ನತಕ್ಕಂಥ ತಪ್ಪು ಉಪದೇಶ ಕೊಡ್ತಾ ಇದ್ರು. ಯಾವತ್ತಿಂದ ಆ ಘಟನೆ ನಡೆದಿದೆ ಆವತ್ತಿಂದ ಆ ಗುರುಗಳ ಶಿಷ್ಯರೆಲ್ಲರೂ ದವಾಖಾನಿಗೆ ಹೋಗೋದು, ಔಷಧ ಉಪಚಾರ ಮಾಡಿಕೊಳ್ಳೋದು, ಆಸ್ಪತ್ರೆಗೆ ಹೋಗೋದು ಅವರು ನಿಷೇಧಿಸ್ತಿಲ್ಲ. ಅವರು ಆಸ್ಪತ್ರೆಗೆ ಹೋಗಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಯೇಸು ಗುಣಪಡಿಸುವ ಸ್ವಸ್ಥದ ಕರ್ತನೂ ಹೌದು ದೇವರ ಮಕ್ಕಳೇ. ಆದರೆ ನಾವು ದೇವರ ಮಾತನ್ನು ಮೀರಿ ನಮ್ಮ ಇಷ್ಟ ಪ್ರಕಾರವಾಗಿ ನಮ್ಮ ಆರೋಗ್ಯವನ್ನು ಕೆಡಿಸಿಕೊಳ್ಳದೆ ನಾವು ನೋಡಿಕೊಳ್ಳೋಣ. ಎಲ್ಲರೂ ಹೇಳ್ತೀರ ಅಲ್ಲೂಯ್ಯ. ಈಗ ಔಷಧ ಸೇವನೆ ಮಾಡಬಾರ್ದು. ಇನ್ನೊಂದು ಮಾತು ಹೇಳ್ತೇನೆ, ಜಾಗ್ರತೆ ಕೇಳ್ಕೊಡಿ. ಕೆಲವು ವರ್ಷಗಳ ಹಿಂದೆ ನಡೆದಿದೆ, ಎಲ್ಲರಿಗೂ ಈಗ ಜ್ಞಾನೋದಯವಾಗಿಬಿಟ್ಟಿದೆ. ತನಗೆ ಮಕ್ಕಳು ಹುಟ್ಟಿದ್ದಾರೆ, ಮಕ್ಕಳು ಹುಟ್ಟಿದ ಕೂಡಲೇ ಏನು ಕೊಡಬೇಕು ಅವರಿಗೆ? ಮಕ್ಕಳು ಹುಟ್ಟಿದ ಕೂಡಲೇ ಕೆಲವು ದಿನಗಳಾಗ್ತದೆ, ದಿನಗಳು ಅಥವಾ ತಿಂಗಳುಗಳಾಗ್ತದೆ. ಅವ್ರಿಗೆ ಏನೇನು ಕೊಡಬೇಕು? ಆಸ್ಪತ್ರೆಯಲ್ಲಿ ಏನು ಕೊಡಬೇಕು? ವ್ಯಾಕ್ಸಿನ್ ಅಂದರೆ ರೋಗ ನಿರೋಧಕ ಶಕ್ತಿ ಬರತಕ್ಕಂಥ ಔಷಧ ಉಪಚಾರವನ್ನು ಅವ್ರಿಗೆ ಮಾಡಬೇಕು. ಅದಕ್ಕೆ ಪೋಲಿಯೋ ಡ್ರಾಪ್ಸ್ ಅಂತ ಹೇಳ್ತಾರೆ, ಪೋಲಿಯೋ ಇಂಜೆಕ್ಷನ್ ಅಂತ ಹೇಳ್ತಾರೆ. ಮತ್ತು ಕೆಲವು ಇಂಜೆಕ್ಷನ್ಗಳಿರ್ತದೆ, ಕೆಲವು ತಿಂಗಳುಗಳಾದ್ಮೇಲೆ ಅವ್ರಿಗೆ ಕೊಡಬೇಕು ಮಕ್ಕಳಿಗೆ. ಇವಳೇನು ಮಾಡಿಲ್ಲ ಅಂದರೆ ಆ ದುರ್ಬೋಧನೆಯನ್ನು ಕೇಳ್ತೀರಿ ಜಾಗ್ರತೆ. ಯಾಕಂದರೆ ತನ್ನ ಕುಟುಂಬವನ್ನು ನಾಶ ಮಾಡಿಕೊಂಡು ದುರ್ಬೋಧನೆಯನ್ನು ಕೇಳಿ, ಅಂಧಭಕ್ತರ ಮೂರ್ಖತನವನ್ನು ಕೇಳಿ ತನ್ನ ಮಗುವಿಗೆ ಪೋಲಿಯೋ ಕೊಡಲಿಲ್ಲ, ತನ್ನ ಮಗುವಿಗೆ ವ್ಯಾಕ್ಸಿನ್ ಚುಚ್ಚುಮದ್ದುಗಳನ್ನು ಅಥವಾ ಅವಳಿಗೆ ಕೊಡಬೇಕಾಗಿರ್ತಕ್ಕಂಥ ಆ ಮಕ್ಕಳಿಗೆ ಕೊಡಬೇಕಾಗಿರ್ತಾರ ಔಷಧ ಉಪಚಾರವನ್ನು ಮಾಡಲಿಲ್ಲ. ಆದ ಕಾರಣ ಆ 2 ಮಕ್ಕಳು ಪೋಲಿಯೋ ಆಗಿಬಿಟ್ಟಿದೆ. 2 ಮಕ್ಕಳನ್ನು ಮನೆಯಲ್ಲಿಟ್ಕೊಂಡು ಪ್ರತಿದಿನ ಅವಳ ಕಣ್ಣೀರು ತಪ್ಪದೇ ಪ್ರತಿದಿನ ಅಳುವೆ ಅವಳದು.
ಅಯ್ಯೋ, ಆವಾಗ ನಮ್ಮ ಸರ್ಕಾರದವರು ನಮಗೆ ಪೋಲಿಯೋ ಅಂದರೆ ಪೋಲಿಯೋವನ್ನು ಪೋಲಿಯೋವನ್ನು ನಿವಾರಣೆ ಮಾಡೋದಕ್ಕಾಗಿ ಒಳ್ಳೆ ಚುಚ್ಚುಮದ್ದುಗಳನ್ನು ಕೊಡ್ತಿದ್ರು, ಔಷಧೋಪಚಾರವನ್ನು ಮಾಡ್ತಿದ್ರು, ಪೋಲಿಯೋ ಡ್ರಾಪ್ಸನ್ನು ಕೊಡ್ತಿದ್ರು. ನಾವು ಮಾಡದೇ ಇರೋದ್ರಿಂದ ನನ್ನ 2 ಮಕ್ಕಳು ಅಂಗವಿಕಲರಾಗಿಬಿಟ್ರಲ್ಲ ಅಂತೇಳಿ ಭಾಳ ನೊಂದುಕೊಳ್ಳುತ್ತಾ ಇದ್ದಾಳೆ. ಈಗ ಕಾರ್ಯ ಆಗ್ತದ? ದೇವ್ರ ಮಕ್ಕಳೇ, ಹಾಗೆ ನಿಮ್ಮ ಕುಟುಂಬದಲ್ಲಿ ಆಗದೇ ಇರಲಿ ಎಂಬುದಾಗಿ ನನ್ನ ಪ್ರಾರ್ಥನೆ. ಈ ಬೈಬಲ್ ವಚನ ಕೂಡ ಹೌದು, ಕರ್ತನಾದ ಯೇಸು ಕ್ರಿಸ್ತನು ಸ್ವಸ್ಥತೆಯೂ ಮಾಡ್ತಾನೆ, ಅದೇ ಸಮಯದಲ್ಲಿ ಶತ್ರುಗಳ ಬಾಧೆಯಿಂದಲೂ ಕೂಡ ತಪ್ಪಿಸ್ತಾನೆ. ಅದು ನನ್ನನ್ನು ಗುಣಮುಖನಾಗಿ ನನ್ನನ್ನು ಸ್ವಸ್ಥ ಮಾಡಿದೆ ಅಂದರೆ ಅದು ನಿನ್ನ ಪ್ರೀತಿಯೇ ಎಂಬುದಾಗಿ ನಾವು ಈಗ ವಚನದಲ್ಲಿ ಕೇಳಿಕೊಂಡಿದ್ದೇವೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಿಮ್ಮನ್ನು ನೀವು ಔಷಧ ಉಪಚಾರವನ್ನು ಮಾಡಿಕೊಳ್ಳದೆ, ವೈದ್ಯಕೀಯ ಚಿಕಿತ್ಸೆ ಪಡ್ಕೊಳ್ಳದೆ, ವೈದ್ಯರು ಹೇಳಿರ್ತಕ್ಕಂಥ ಮಾತ್ರೆಗಳನ್ನು ಸೇವನೆ ಮಾಡದೆ ನಿಮ್ಮನ್ನು ನೀವು, ನಿಮ್ಮ ದೇವಾಲಯವನ್ನು ನೀವು ಹಾಳು ಮಾಡಿಕೊಂಡ್ರೆ ಅದು ಪಾಪ ಎಂದು ನಾನು ಹೇಳಲು ಇಷ್ಟಪಡುತ್ತೇನೆ. ಯಾಕಂದರೆ ಹಿಜ್ಕೀಯ ಎಂಬ ಅರಸನಿಗೆ ಅಪ್ಪಣೆ ಆಯಿತು. ಏನಾಯಿತು? ವೈದ್ಯಕೀಯ ಚಿಕಿತ್ಸೆ ಪಡೆಯಬೇಕು. ಆದರೆ ಆ ವೈದ್ಯರು ವಿಫಲರಾದರೂ ಕೂಡ ಪರಮ ವೈದ್ಯನು ಅವರಿಗೆ ಅವಕಾಶ ಮಾಡಿಕೊಟ್ಟಿದ್ದಾನೆ. ಈಗೋ ಅಂಜೂರದ ಮರದ ಅಡುವನ್ನು ತೆಗೆದುಕೊಂಡು ಅವನ ಗಾಯದ ಮೇಲಿಟ್ಟರೆ ಅವನು ಗುಣವಾಗ್ತಾನಂದರೆ, ದೇವರು ಕೂಡ ಏನು ಅಡ್ವೈಸ್ ಮಾಡಿದಾನೆ? ಔಷಧವನ್ನೇ ಸಲಹೆ ಕೊಟ್ಟಿದ್ದಾನಂತಲ್ಲ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಇಟ್ ಈಸ್ ಕ್ಲಿಯರ್ಲಿ ರಿಟನ್, ಅಪ್ಪಣೆ ಆಗಿದೆ ಎಂಬುದಾಗಿ, ಕಮ್ಯಾಂಡ್ ಆಗಿದೆ ಎಂಬುದಾಗಿ. ಅದಕ್ಕಾಗಿ ದೇವರ ಅಪ್ಪಣೆಯನ್ನು, ಔಷಧ ಉಪಚಾರವನ್ನು ಮಾಡಿಕೊಳ್ಳದೆ ಇರುವುದು ಕೂಡ ದೇವರ ಆಜ್ಞೆಯನ್ನು ಮೀರಿದಕ್ಕೆ ಸಮಾನ ಎಂಬುದಾಗಿ. ಯಾಕಂದರೆ ಯೇಸು ಕ್ರಿಸ್ತನು, ನೀನು 10 ಆಜ್ಞೆಗಳಲ್ಲಿ ಬಹಳ ಪ್ರಮುಖವಾದಂಥ ಆಜ್ಞೆಯ, ನೀನು ನಿನ್ನ ದೇವರನ್ನು ಪೂರ್ಣ ಮನಸ್ಸಿಂದ ಪೂರ್ಣ ಹೃದಯದಿಂದ ಪ್ರೀತಿಸಬೇಕು, ನಿನ್ನ ನೆರೆಯವರನ್ನು ನಿನ್ನಂತೆ ಪ್ರೀತಿಸಬೇಕು. ಅದು ಹೇಗೆ ಅನ್ನೋದು ಹೇಳಿದ್ರೆ, ಒಳ್ಳೆ ಸಮಾರ್ಯನ ಸಾಮ್ಯವನ್ನು ಹೇಳಿ, ಒಳ್ಳೆ ಸಮಾರ್ಯ ಸಾಮ್ಯವನ್ನು ಹೇಳಿದೆ. ಆ ಸಮಾರ್ಯ ಸಾಮ್ಯದಲ್ಲಿ ಏನಿದ್ರೆ, ಒಂದು ಕಳ್ಳನಿಂದ ದೋಚಲ್ಪಟ್ಟ ಒಂದು ವ್ಯಕ್ತಿ ಗಾಯಗೊಂಡು ರೋಡ್ ಮೇಲೆ ಬಿದ್ದಿರುವಾಗ ಅವನು ಅಳುತ್ತಾ ಅಳುತ್ತಾ ಬಿದ್ದುಕೊಂಡು ಹಾಗೆ ಮೂರ್ಛಿತನಾಗಿದ್ದಾನೆ. ಆ ಸಮಯದಲ್ಲಿ ಆ ಯೆರೂಸಲೇಮಿಂದ ಯೆರಿಕೋಗೆ ಒಬ್ಬ ಯಾಜಕನು, ಒಂದು ಪೂಜಾರಿ ದಾಟಿ ಹೋಗ್ತಿದ್ದ. ಒಂದು ಪೂಜಾರಿ ದಾಟಿ ಹೋಗ್ತಿರುವಾಗ ಆ ಪೂಜಾರಿ ನೋಡಿದ ಅವನಿಗೇನು ಟ್ರೀಟ್ಮೆಂಟ್ ಕೊಡೋದು ಅಂತೇಳಿ ಅವ್ನು ಹೋಗ್ಬಿಟ್ಟ. ಪಾಪ ಅವನು ಬೇಹುಷ್ ಬಿದ್ದಿದ್ದಾನೆ, ಗಾಯ ಆಗಿದೆ, ಅವನ ಬಟ್ಟೆ ಎಲ್ಲ ಮೈ ಮೇಲೆ. ಯಾಕಂದರೆ ಕಳ್ಳರು ಬಟ್ಟೆ ಸಮೇತ ಕತ್ಕೊಂಡು ಹೋಗಿದ್ದಾರೆ. ಆ ಟೈಮ್ನಲ್ಲಿ ಬಟ್ಟೆನೂ ಹೆಂಗೈತಿ ನೋಡ್ರಿ, ಬಟ್ಟೆ ಸಮೇತ ಕತ್ಕೊಂಡು ಅರಬತ್ತೆಲ್ಲ ಇದು ಬಿದ್ದಿದ್ದಾನೆ ಅವನು. ಆ ಸಮಯದಲ್ಲಿ ಈತ ನೋಡಿ ಆತನು ಕೇರ್ ಮಾಡದೆ ಹೋಗಿದ್ದ. ಮತ್ತೊಂದು ಬಂದ, ಲೇವಿ ಗೋತ್ರದ, ಅವನು ಕೂಡ ಯೂದ, ಯೆಹೋದೇವರ ಪೂಜಾರಿ, ಅವನು ಯೆಹೋದೇವರ ಅರ್ಚಕನು, ಅವನು ಕೂಡ ಲೇವಿ ಗೋತ್ರದ ನೋಡಿ ಮುಂದೆ ಹೋಗ್ಬಿಡ್ತಾನೆ. ಏನು ಬಿಡಿ ಅಂತೇಳಿ ಕೇರ್ ಮಾಡದೆ. ಆದರೆ 3ನೇವನು ಬರ್ತಾನೆ, ಅವನು ಸ್ವಂತ ಸ್ವಕೀಯ ಜನಕ್ಕೆ ಸಂಬಂಧಪಟ್ಟವನಲ್ಲ, ಅನ್ಯ ಜನಾಂಗಕ್ಕೆ ಸಂಬಂಧಪಟ್ಟಿದ್ದವನು. ಸಮಾರ್ಯನ ಯಾರು ಗೊತ್ತಿದೆ? ಅರಿಯದ ದೇವರನ್ನು ಆರಾಧಿಸೋರಂತೆವರು. ಸಮಾರ್ಯರು ಯಾರು? ಅವ್ರಿಗೆ ದೇವರು ಯಾರಂತ ಗೊತ್ತಿಲ್ಲ, ಆದರೆ ತಿಳಿಯದ ದೇವರನ್ನು ಆರಾಧಿಸುವ ಜನರಂತವರು. ಆದರೆ ಆ ಮನುಷ್ಯ ಆ ಹಾದಿಯಲ್ಲಿ ಹೋಗ್ತಾ ಇರುವಾಗ, ಆ ರೋಗದ, ಆ ದೋಚಲ್ಪಟ್ಟಿರ್ತಕ್ಕಂಥ, ಆ ಕಳ್ಳರಿಂದ ಹೊಡೆಯಲ್ಪಟ್ಟು, ಕಳ್ಳರಿಂದ ಎಲ್ಲ ವಸ್ತುಗಳು ದೋಚಲ್ಪಟ್ಟು ಗಾಯಗೊಂಡು ಬಿದ್ದಿರ್ತಕ್ಕಂಥ ಆ ಗಾಯಾಳನ್ನು ನೋಡಿ ಅವನಿಗೆ ಎಣ್ಣೆಯನ್ನು, ಮಲಾಮನ್ನು ಹಚ್ಚಿ, ಅವನಿಗೆ ದ್ರಾಕ್ಷಾರಸವನ್ನು ಹಚ್ಚಿ, ಅವನಿಗೆ ಸ್ವಲ್ಪ ಚೇತರಿಸಿಕೊಂಡು, ನೋವು ಕಡಿಮೆ ಆಗಿದ್ದಲ್ಲಿ ಚೇತರಿಸಿಕೊಂಡ ಮೇಲೆ ತನ್ನ ಆಗಿರ್ತಕ್ಕಂಥ ಆ ವಾಹನದ ಮೇಲೆ, ಅಂದರೆ ತಾನು ತೆಗೆದುಕೊಂಡಿರುವ ಕತ್ತೆ ಮೇಲೆ ಅವನನ್ನು ಕುಂಡ್ರಿಸಿ ಅವನಿಗೆ ಆಸ್ಪತ್ರೆ ತಗೊಂಡು ಹೋಗ್ತಾನೆ. ಹಲೋ, ಆರ್ ಯು ಲಿಸ್ನಿಂಗ್ ಟು ಮೀ? ಒಳ್ಳೆ ಸಮಾರ್ಯನ ಎಲ್ಲಿ ತಗೊಂಡು ಹೋಗ್ತಾನೆ? ಆಸ್ಪತ್ರೆ. ನಮಗೆ ಓದುವಾಗ ಅರ್ಥ ಆಗೋದಿಲ್ಲ, ಛತ್ರಕ್ಕೆ ತಗೊಂಡೋಗಿದ್ರೆ ಎಂಬುದಾಗ, ಛತ್ರಕ್ಕೆ ತಗೊಂಡೋಗಿ ಅವನನ್ನು ಆಸ್ಪತ್ರೆಗೆ ತಗೊಂಡೋಗಿ ಅಲ್ಲಿರ್ತಕ್ಕಂಥ ಯಜಮಾನನಿಗೆ ಹೇಳ್ತಾನೆ, ಈಗೋ ಇನ್ನೂ 2 ದಿನಾರುಗಳನ್ನು ನಾನು ನಿನಗೆ ಕೊಡ್ತೇನೆ, ಈತನಿಗೆ ಬೇಕಾಗಿರುವ ಚಿಕಿತ್ಸೆ, ಅರ್ಥ ಆಗ್ತದೆ, ಹಾರೈಕೆಯನ್ನು ಮಾಡ್ರಿ, ನಾನು ಬರುವಾಗ ಹೆಚ್ಚು ಖರ್ಚಾದರೆ ಕೊಡ್ತೀನಿ ಎಂಬುದು. ಅಂದರೆ ಅರ್ಥ ಏನು? ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅಲ್ಲಿರ್ತಕ್ಕಂಥ ಯಜಮಾನನಿಗೆ ಅವನು ಅವರಿಗೆ ವೈದ್ಯಕೀಯ ಚಿಕಿತ್ಸೆ ಕೊಡಬೇಕೆಂಬುದಾಗಿ ಹಣವನ್ನು ಕೂಡ ಕೊಟ್ಟು ಹೋಗ್ತಾನೆ. ಹಣವನ್ನು ಕೊಟ್ಟು ನಾನು ಬರುವಾಗ ತಿರುಗಿ ಹೆಚ್ಚಾದರೆ ದುಡ್ಡು ಕೊಡ್ತೀನಿ ಎಂಬುದಾಗಿ ಹೇಳ್ತಾನೆ. ಅಂದರೆ ಯೇಸು ಕ್ರಿಸ್ತನು ತಾನು ವೈದ್ಯನು ರೋಗಿಗೆ ಎಷ್ಟು ಅಗತ್ಯವೋ ಹಾಗೆ ದೇವರ ಪಾಪಿಗೆ ಅಗತ್ಯನಾಗಿದ್ದಾನೆ ಅಂತ ಹೇಳಿರುವ ಆ ಮಾತಿಗೆ ಸಂಪೂರ್ಣ ಬೆಂಬಲ ಕೊಡತಕ್ಕಂಥ ಈ ಸಾಮ್ಯವು ವೈದ್ಯಕೀಯ ಉಪಚಾರ, ಪರಲೋಕದಿಂದ ಬಂದಿರತಕ್ಕಂಥ ಅಪ್ಪಣೆ. ಹಲ್ಲೆಲೂಯಾ, ಗಂಭೀರವಾಗಿ ಹೇಳ್ತಿರಲ್ವಯ್ಯ. ಅದಕ್ಕಾಗಿ ದೇವ್ರ ಮಕ್ಕಳೇ, ದೇವರು ನಮಗೆ ಪ್ರಾರ್ಥನೆ ಮೂಲಕವಾಗೂ ಗುಣಪಡಿಸ್ತಾನೆ. ಅಕ್ಕ,
ನೀನು ನಾನು ಎಷ್ಟು ಮಾಡಿದ್ರು ನಾನು ಡಾಕ್ಟರ್ ಕಡೆ ಹೋಗಲ್ಲ, ನಾನು ಪ್ರೇಯರ್ ಮಾಡಿ ಮಾತ್ರ ಗುಣ ಆಗ್ತೇನೆ ಅಂಥವರು ದಯಮಾಡಿ ಮನಸ್ಸು ತಿರ್ಕೊಳ್ರಿ. ಪ್ರೈಸ್ ಲಾರ್ಡ್ ಜೀಸಸ್. ಭಾಳ ಜಾಣರಾಗ್ಬಿಟ್ಟಿದ್ರಿ. ಮನಸ್ಸು ತಿರ್ಕೊಂಡು ದೇವರು ವೈದ್ಯರನ್ನು ಕೊಟ್ಟಿದ್ದಾನೆ. ಬೈಬಲ್ ಹೇಳ್ತಾ ಇದೆ, ನಿಮಗೆ ವೈದ್ಯರಿಲ್ಲವೋ? ಇರ್ಮಿಯ ಪ್ರವಾಚಕನು, ನಿಮಗೆ ವೈದ್ಯರಿಲ್ಲವೋ? ಗಿಲ್ಯಾದನಲ್ಲಿ ಮಲಾಮಿಲ್ಲವೋ? ಔಷಧ. ಗಿಲ್ಯಾದ್ ಅಂದರೆ ಆಗಿನ ಕಾಲದಲ್ಲಿ ಗಿಲ್ಯಾದನಲ್ಲಿ ಉತ್ತಮವಾದಂಥ ಔಷಧಗಳು ತಯಾರಾಗ್ತಿತ್ತಂತೆ. ಗಿಲ್ಯಾದನಲ್ಲಿ ವೈದ್ಯರಿಲ್ಲವೋ? ಔಷಧವಿಲ್ಲವೋ ಎಂದು ಯಾಕೆ ಕೇಳ್ತಾ ಅಂದರೆ, ದೇವರು ತನ್ನ ಪ್ರಜೆಗಳ ಕ್ಷೇಮಕ್ಕಾಗಿ ವೈದ್ಯರನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಅದಕ್ಕಾಗಿ ವೈದ್ಯಕೀಯ ಚಿಕಿತ್ಸೆ ಯಾರಿಗೆ ಹೇಳಿದನು? ಹಿಜ್ಕೀಯ ಎಂಬ ಪ್ರವಾದಿಗೆ, ಹಿಜ್ಕೀಯ ಎಂಬ ಅರಸನಿಗೆ ಯೆಶಾಯ ಎಂಬ ಪ್ರವಾದಿ ಮೂಲಕವಾಗಿ ಹೇಳಿದನು. ಎಲ್ಲರೂ ಹೇಳ್ತಿರಲ್ವಯ್ಯ. ಅದರ ನಿಮಿತ್ತ ಇವತ್ತಿಂದ ರೋಗದಲ್ಲಿದ್ದವ್ರಿಗಾಗಿ ನಾನು ಪ್ರಾರ್ಥನೆಯನ್ನು ಮಾಡ್ತೇನೆ. ಯೇಸು ಖಂಡಿತವಾಗಿ ಗುಣಪಡಿಸ್ತಾನೆ. ಒಂದು ವೇಳೆ ಆಸ್ಪತ್ರೆ ಚಿಕಿತ್ಸೆ ಪಡ್ಕೊಳ್ಳೋದಿದ್ರು ಕೂಡ ಪಡ್ಕೊಳ್ಳೋದು ಎಷ್ಟು ಮಾತ್ರಕ್ಕೂ ತಪ್ಪಲ್ಲ. ಅದು ಕೂಡ ದೇವರಿಂದ ಬಂದಿರತಕ್ಕಂಥ ವರವೇ ಎಂದು ನೀವು ಭಾವಿಸಬೇಕು. ಅಲ್ಲದೆ ಇನ್ನೊಂದು ಮಾತಿದೆ, ನೀನು ವೈದ್ಯಕೀಯ ಚಿಕಿತ್ಸೆ ಪಡಬೇಕು, ಆ ಔಷಧವನ್ನು ತಿನ್ನಬೇಕು, ಆ ಅಂಜೂರದ ಮರದ ಅಡುವನ್ನು ನೀನು ಅದನ್ನು ನಿನ್ನ ಬೆನ್ನಿನ ಮೇಲೆ ಹಚ್ಚಿಕೊಳ್ಳಬೇಕು ಎಂಬುದಾಗಿ ಹೇಳಿ ಆದೇಶ ಆಗಿದಂತೆ ವೈದ್ಯಕೀಯ ಚಿಕಿತ್ಸೆ ಕೂಡ ಅದು ದೇವರ ಅಪ್ಪಣೆ. ಅದರ ನಿಮಿತ್ತ ಕ್ರೈಸ್ತವರು ಆಸ್ಪತ್ರೆ ಸೇವೆಯಲ್ಲಿ, ರೋಗಿಗಳಿಗೆ ಸೇವೆ ಮಾಡೋದ್ರಲ್ಲಿ ಆಸ್ಪತ್ರೆಗಳು ಸ್ಥಾಪಿಸಿದ್ದು ಅದಕ್ಕಾಗಿ. ಕಣ್ಣನ್ನು ಮುಚ್ಚೋಣ, ಪ್ರಾರ್ಥಿಸೋಣ. ಎಲ್ಲರದಿಂದ ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡುವ ಪರಲೋಕದಲ್ಲಿರುವಂಥ ನಮ್ಮ ತಂದೆ, ತನ್ನ ಪ್ರಜೆಗಳು ತಮ್ಮ ದುರ್ನಡತೆಯನ್ನು ಬಿಟ್ಟು ತಿರುಗಿಕೊಂಡು ತಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಹತ್ರ ಪ್ರಾರ್ಥನೆ ಮಾಡಿದರೆ, ತಮ್ಮನ್ನು ತಗ್ಗಿಸಿಕೊಂಡು ನಿನ್ನ ಹತ್ರ ಪ್ರಾರ್ಥನೆ ಮಾಡಿದರೆ, ದುರ್ನಡತೆಯಿಂದ ಬಂದಿದೆ ಅವರಿಗೆ, ತಮ್ಮನ್ನು ತಗ್ಗಿಸಿಕೊಂಡು ತಮ್ಮನ್ನು ಪ್ರಾರ್ಥನೆ ಮಾಡಿದರೆ, ನಿನ್ನ ಮುಖದರ್ಶನವನ್ನು ಹುಡುಕಿದರೆ, ಪರಲೋಕದಿಂದ ಅವರ ಪ್ರಾರ್ಥನೆಯನ್ನು ಕೇಳಿ ನಾನು ಅವರ ದೇಶದಲ್ಲಿ ಆರೋಗ್ಯವನ್ನು ದಯಪಾಲಿಸ್ತೀನಿ ಎಂಬುದಾಗಿ. ಯೆಶಾಯ, ಹಿಜ್ಕೀಯ ಎಂಬ ಅರಸನು ಎಷ್ಟೋ ಕಣ್ಣೀರಿನಿಂದ, ನೋವು ಬಾಧೆಯಿಂದ, ಅಲ್ಲದೆ ಕರ್ತನು ನನಗೆ ಗುಣಪಡಿಸುತ್ತಾನೆ ಎಂಬ ನಂಬಿಕೆಯಿಂದ, ಆಸೆಯಿಂದ, ನಿರೀಕ್ಷೆಯಿಂದ ಪ್ರಾರ್ಥನೆ ಮಾಡ್ತಾ ಆತನ ಕಡೆ ಇರತಕ್ಕಂಥ ವೈದ್ಯಕೀಯ ಚಿಕಿತ್ಸೆಗಳನ್ನು ಪಡಿತಾ ಇದ್ರು ಕೂಡ ಅವರ ವೈದ್ಯರು ಆತನ ರೋಗವನ್ನು ಕಂಡುಹಿಡ್ಕೊಳ್ಳದೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಔಷಧವನ್ನು ಕಂಡುಹಿಡಿದೇ ಇರುವ ಸಮಯದಲ್ಲಿ ಕೂಡ ದೇವರು, ಪರಾತ್ಪರನಾದ ದೇವರು, ಅಂಥ ಒಂದು ಸರ್ಜನ್ಗಳು, ಅಂಥ ಒಂದು ವೈದ್ಯಕೀಯ ಚಿಕಿತ್ಸೆ ಇಲ್ಲದ ಸಮಯದಲ್ಲಿ ಕೂಡ ತಾನು ವೈದ್ಯನಾಗಿಳಿದು ಬಂದು, ಇಗೋ ಹಿಜ್ಕೀಯ ಎಂಬ ಅರಸನಿಗೆ ಹೇಳು, ನಾನು ಆತನ ಪ್ರಾರ್ಥನೆಯನ್ನು ಕೇಳಿದ್ದೇನೆ, ಆತನ ಕಣ್ಣೀರನ್ನು ನೋಡಿದ್ದೇನೆ. ಇಗೋ ನಿನ್ನ ಜೀವನದಲ್ಲಿ 15 ವರ್ಷ ತೃಪ್ತಿಯುಳ್ಳ ದೀರ್ಘಾಯನ್ನು ನಾನು ಸೇರಿಸ್ತಾ ಇದ್ದೇನೆ. ಈಗಲೇ ನೀನು ಸಾಯುವುದಿಲ್ಲ, 15 ವರ್ಷ ತೃಪ್ತಿಯುಳ್ಳ ದೀರ್ಘಾಯು ನೀನು ಪಡ್ಕೊಳ್ತಿ ಎಂಬುದಾಗಿ ಹೇಳಿ, ಆನಂತರ ಯೆಶಾಯ ಪ್ರವಾದಿಗೆ ಅಪ್ಪಣೆ ಆಯಿತು, ಅಂಜೂರದ ಮರದ ಹಣ್ಣುಗಳನ್ನು, ಅಡುವನ್ನು ತೆಗೆದು ಆತನ ಗಾಯಿಗೆ ಹಚ್ಚು, ಆಗ ಅವನು ಗುಣಮುಖನಾಗುವನು ಎಂದು ಅಪ್ಪಣೆ, ಎಂದು ಕಮ್ಯಾಂಡ್, ಆದೇಶ ಕೊಟ್ಟಿದ್ದ ಹಾಗೆ ಹಿಜ್ಕೀಯ ಅರಸನದನ್ನು ಮಾಡಿದಕ್ಕಾಗಿ ಅವನು ಗುಣಮುಖನಾಗಿ ದೇವಾಲಯದಲ್ಲಿ ಕರ್ತನನ್ನು ಆರಾಧಿಸ್ತಾ ಇದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರರೇ, ನಾನು ದೇವಾಲಯಕ್ಕೆ ಹೋಗುವುದಕ್ಕೆ ಗುರುತು ಏನು? ನೀನು ಗುಣಮುಖನಾಗುವುದೇ. ಆ ಅಂಜೂರದ ಮರವು ಮತ್ತು ನನ್ನ ಅಪ್ಪಣೆ ನೀನು ಗುಣಮುಖನಾಗುವುದಕ್ಕಾಗಿ. ನಾನು ದೇವಾಲಯಕ್ಕೆ ಹೋಗಬೇಕಾದ ಗುರುತೇನು? ನೀನು ಅಡ್ಮಿಟ್ ಆಗಿ ಮನೆಯಲ್ಲಿ ಬಿದ್ದುಕೊಳ್ಳೋದು, ಆಸ್ಪತ್ರೆಯಲ್ಲಿ ಬಿದ್ದುಕೊಳ್ಳೋದು ನನ್ನ ಇಷ್ಟವಲ್ಲ. ಗುಣಮುಖನಾಗಿ ದೇವಾಲಯದಲ್ಲಿ ಬಂದು ಪ್ರಾರ್ಥನೆ ಮಾಡಬೇಕು, ಆರಾಧಿಸಬೇಕು, ಅನೇಕ ಜನರಿಗೆ ಸೇವೆ ಸಲ್ಲಿಸಬೇಕು ಅನ್ನತಕ್ಕಂಥದ್ದೇ ಪರಲೋಕದಲ್ಲಿರುವಂಥ ನಮ್ಮ ತಂದೆಯ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಇಚ್ಛೆ ಆಗಿದೆ. ಅದರ ನಿಮಿತ್ತ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಮರಣಿಸಿ ನಮ್ಮ ರೋಗಗಳನ್ನು ಹೊತ್ತಿದ್ದಾನೆ. ನನ್ನ ಪ್ರಿಯ ಸಹೋದರಿ ಸಹೋದರೇ, ಯಾವ್ಯಾವ ರೋಗಗಳು ಗುಣವಾಗುವುದಲ್ಲೋ ಯೇಸು ಹತ್ರ ಪ್ರಾರ್ಥನೆ ಮಾಡೋದ್ರಿಂದ ನೀವು ನಿಶ್ಚಯವಾಗಿ ಗುಣಮುಖರಾಗ್ತೀರಿ. ನನ್ನ ಜೊತೆಲಿ ಎಷ್ಟು ಜನ ಪ್ರಾರ್ಥನೆ ಮಾಡ್ತಾ ಇದ್ದಾರೆ, ನಿಮ್ಮ ಪ್ರಾರ್ಥನೆ ಮಾಡ್ತೀರಿ, ನಿಮ್ಮ ಅಗತ್ಯಗಳನ್ನು ಕೇಳಿಕೊಳ್ತೀರಿ. ಯೆಶಾಯ ನನ್ನ ಗುಣಪಡಿಸಿ ಎಂಬುದಾಗಿ ನೀವು ಕೇಳೋದಾದರೆ ಇದೇ ನೇರ ಪ್ರಸಾರದಲ್ಲಿ ಯೇಸು ನಿಮ್ಮ ರೋಗಗಳನ್ನು, ತನ್ನ ಗಾಯಗಳ ಹಸ್ತವನ್ನು ಚಾಚಿ ನಿಮ್ಮನ್ನು ಮುಟ್ಟಲಿಕ್ಕಿದ್ದಾನೆ. ಯೇಸು ನಾಮದಲ್ಲಿ ಕರ್ತನೇ ರಾಜ,
ಅವರನ್ನು ಗುಣಪಡಿಸು ದೇವರೇ, ಅವರನ್ನು ಗುಣಪಡಿಸು ದೇವರೇ. ನಿನ್ನ ಗಾಯಗಳ ಹಸ್ತವನ್ನು ಚಾಚಿ ಗುಣಪಡಿಸು ದೇವರೇ. ಇಗೋ ಯೇಸು ನಿನ್ನನ್ನು ತನ್ನ ಗಾಯಗಳ ಹಸ್ತದಿಂದ ಮುಟ್ಟುತ್ತಾ ಇದ್ದಾನೆ. ಇಗೋ ಯೇಸು ನಿನ್ನನ್ನು ತನ್ನ ಗಾಯಗಳ ಹಸ್ತದಿಂದ ಮುಟ್ಟಿ ನಿನ್ನನ್ನು ಗುಣಪಡಿಸ್ತಾ ಇದ್ದಾನೆ. ಹೊಂದಿಕೋ, ವಿಶ್ವಾಸದಿಂದ ನಂಬಿಕೆಯಿಂದ ಪಡೆದುಕೋ. ಇಗೋ ನಿನ್ನ ನಾಡಿ ನರಗಳು, ಕೀಲು ಮಜ್ಜೆಗಳು, ನಿನಗೆ ಆಗಿರ್ತಕ್ಕಂಥ ಎಲ್ಲ ವ್ಯಾಧಿಗಳನ್ನು ಯೇಸು ತನ್ನ ಗಾಯಗಳ ಹಸ್ತವನ್ನು ಚಾಚಿ ಮುಟ್ಟಿ ಗುಣಪಡಿಸ್ತಾ ಇದ್ದಾನೆ. ಬೇಗನೆ ಗುಣಮುಖನಾಗು, ಪಾಪದಿಂದ ಬಿಡುಗಡೆ ಆಗು. ನಿನ್ನ ಪಾಪಗಳು ಒಂದು ವೇಳೆ ಅಡ್ಡಿಯಾಗಿದ್ರೆ, ನಿನ್ನ ಪಾಪಗಳ ಅಪರಾಧಗಳನ್ನು ಒಪ್ಪಿಕೊಳ್ಳೋದಾದ್ರೆ, ಇಗೋ ಈಗಲೇ ನೀನು ಪಾಪ ಅಪರಾಧಗಳನ್ನು ಒಪ್ಪಿಕೊಂಡು ಬಿಟ್ಟು ಬಿಡೋದಾದ್ರೆ, ಖಂಡಿತವಾಗಿಗೋ ಯೇಸುವಿನ ಗಾಯವು ನಿನ್ನನ್ನು ಗುಣಪಡಿಸ್ತಾ ಇದೆ. ಯೇಸುವಿನ ಆ ಸಿಲುಬೆ ಶ್ರಮೆಯು ಗಾಯವು ನಿನ್ನನ್ನು ಗುಣಪಡಿಸುತ್ತಾ ಇದೆ. ರಬಾ ಶಿಖಲ ಬಾಂಧು ಎಂದರು. ಹೌದು ಅರಸನೇ, ನನ್ನ ದೇವರೇ, ನನ್ನ ಒಡೆಯನೇ, ನನ್ನ ರಕ್ಷಕನೇ, ಪ್ರಜಾರಕ್ಷಕನೇ. ಹೌದು, ವೈದ್ಯರು ಜನರ ರಕ್ಷಕರಂತೆ ನೀನು ಕೂಡ ಜನರನ್ನು, ಪ್ರಜೆಗಳನ್ನು, ತಿಳಿದರನು ತಿಳಿಯಲಾರದರನು ಯಾರು ಬೇಕಾದರೂ ನಿನ್ನನ್ನು ಪ್ರಾರ್ಥನೆ ಮಾಡಿದ್ರೆ ಸ್ವಸ್ಥತೆ ಕೊಡುವ ಅಪಾರವಾದಂಥ ಕರುಣಾಮಯನಾದ ದೇವರು ನೀನಾಗಿದೆ ಎಂಬುದಾಗಿ ಈ ಲೋಕಕ್ಕೆ ತೋರಿಸ್ಕೊಡು ರಾಜ. ಶುಭವಾಗಲಿ, ಮೇಲಾಗಲಿ, ಗುಣವಾಗಲಾರದಂಥ ರೋಗದಿಂದ ಸಂಪೂರ್ಣ ಗುಣಮುಖರಾಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಬಿಡುಗಡೆ ಆಗಲಾರದಂಥ ಸಮಸ್ಯೆಗಳಿಂದ ಯೇಸು ನಾಮದಲ್ಲಿ ಬಿಡುಗಡೆ ಆಗಲಿ ಎಂಬುದಾಗಿ ಹಾರೈಸುತ್ತಾ ಇದ್ದಾನೆ. ಅವರಿಗೆ ಸುಖ, ಶಾಂತಿ, ಸಮಾಧಾನ, ರಕ್ಷಣೆ, ನಿತ್ಯ ಜೀವ ಸದಾಕಾಲ ಅವರಿಗೆ ಪ್ರಾಪ್ತವಾಗಲಿ ಎಂಬುದಾಗಿ ಹಾರೈಸುತ್ತಾ ಯೇಸು ಕ್ರಿಸ್ತ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇನೆ ತಂದೆ, ಆಮೇನ್. ನನ್ನ ಪ್ರಿಯ ಸಹೋದರಿ ಸಹೋದರೇ, ಎಷ್ಟೋ ಆಸಕ್ತಿಯಿಂದ ನೀವು ದೇವರ ವಾಕ್ಯವನ್ನು ಕೇಳ್ತಾ ಇದ್ರಿ. ನಿಮ್ಮ ಜೀವನದಲ್ಲಿ ಖಂಡಿತವಾಗಿ ಆರೋಗ್ಯ, ಕ್ಷೇಮ, ಸಮೃದ್ಧಿ, ಅಭಿವೃದ್ಧಿ ಅದು ದೇವರಿಗೆ ಇಷ್ಟವೇ. ಔಷಧೋಪಚಾರವು ದೇವರ ಅಪ್ಪಣೆ ಅನ್ನೋದನ್ನು ಎಂದಿಗೂ ಮರೆತು ಹೋಗದಂತೆ. ಗಾಡ್ ಬ್ಲೆಸ್ ಯು. God loves you.